ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಅಧ್ಯಾಯ 3ರ ಮುಂದುವರೆದ ಭಾಗವಾಗಿರುವಂತಹ ಶಿಲೆಗಳು ಮತ್ತು ಖನಿಜಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಹಿಂದಿನ ತರಗತಿಗಳಲ್ಲಿ ನೀವು ಭೂಮಿಯ ಅಂತರಾಳ, ಭೂಕಂಪಗಳು, ಜ್ವಾಲಾಮುಖಿಗಳ ಬಗ್ಗೆ ತಿಳಿದುಕೊಂಡಿದ್ದೀರಾ. ಇದೇ ಅಧ್ಯಾಯದ ಮುಂದುವರೆದ ಭಾಗವಾಗಿ ಶಿಲೆಗಳು ಮತ್ತು ಖನಿಜಗಳ ಬಗ್ಗೆ ತಿಳಿದುಕೊಳ್ಳೋಣ. ಶಿಲೆಗಳು ಮತ್ತು ಖನಿಜಗಳು ಇದು ಬಹಳ ಪ್ರಮುಖ ಪ್ರಾಕೃತಿಕ ಸಂಪನ್ಮೂಲವಾಗಿ ನೋಡುವಂಥದ್ದು. ಇವು ಫಾರ್ಮೇಷನ್ ಆಗಬೇಕಾದ್ರೆ, ಇವುಗಳ ರಚನೆ ಆಗಬೇಕು ಅಂತ ಹೇಳಿದ್ರೆ ಸುದೀರ್ಘ ಸಮಯವನ್ನು ಇದು ತೆಗೆದುಕೊಳ್ಳುತ್ತೆ. ಸಾವಿರಾರು ವರ್ಷಗಳು ಈ ಒಂದು ಖನಿಜಗಳ ಮತ್ತು ಶಿಲೆಗಳ ನಿರ್ಮಾಣಕ್ಕೆ ಸಮಯವನ್ನು ತೆಗೆದುಕೊಳ್ಳೋದು ನಾವೇನು ಕಾಣ್ಬೋದು. ಈ ತರಗತಿಯಲ್ಲಿ ನೀವು ಶಿಲೆಗಳು ಅಂದೇನು ಅಂತ ತಿಳ್ಕೊಳ್ತೀರಾ, ಖನಿಜಗಳ ಬಗ್ಗೆ ತಿಳ್ಕೊಳ್ತೀರಾ, ಶಿಲೆಗಳ ಪ್ರಮುಖ ವಿಧಗಳು, ಈ ಪ್ರಮುಖ ವಿಧಗಳ ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಳ್ತೀರಾ, ಖನಿಜಗಳ ಒಂದು ವಿಧಗಳ ಬಗ್ಗೆ ತಿಳ್ಕೊಳ್ತೀರಾ. ಸೊ ಈ ರೀತಿಯಲ್ಲಿ ಶಿಲೆಗಳ ಮತ್ತು ಖನಿಜಗಳ ಬಗ್ಗೆ ಕೆಲವಷ್ಟು ಮಾಹಿತಿಯನ್ನು ನಾನು ನಿಮಗೆ ತಿಳಿಪಡಿಸೋಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಶಿಲೆಗಳ ಬಗ್ಗೆ ನಾವು ತಿಳಿದುಕೊಳ್ಳುವಂತಹ ಅವಶ್ಯಕತೆ ಏನು ಅಂತ ಹೇಳಿ ನೋಡೋಣ. ಭೂಗೋಳಶಾಸ್ತ್ರದಲ್ಲಿ ನಮ್ಮ ವಿದ್ಯಾರ್ಥಿಗಳು ಶಿಲೆಗಳ ಒಂದು ಅಧ್ಯಯನ ಯಾಕೆ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅಂತ ಹೇಳಿ ನೋಡೋದಾದರೆ, ಶಿಲೆಗಳು ಅಂತ ಅಂದಾಗ ಹಾಗೆ ಖನಿಜಗಳು ಅಂತ ಹೇಳಬೇಕಾದ್ರೆ ಈ ಎರಡು ಪ್ರಮುಖ ಅಂಶಗಳೇನಿದೆ, ಇವು ಭೂಮಿಯ ಹೊರಭಾಗದಲ್ಲಿ, ಭೂಕವಚದಲ್ಲಿ, ಭೂಮಿಯ ಅಂತರಾಳದಲ್ಲಿ ಸಿಗುವಂತಹ ಪ್ರಮುಖ ಪ್ರಾಕೃತಿಕ ಸಂಪತ್ತಾಗಿದೆ. ಶಿಲೆಗಳ ಒಂದು ಶಿಥಿಲೀಕರಣದಿಂದ ನಮಗೆ ಮಣ್ಣು ದೊರಕುತ್ತೆ. ಈ ಮಣ್ಣು ಪ್ರಮುಖವಾಗಿ ವ್ಯವಸಾಯ ಕ್ಷೇತ್ರಕ್ಕೆ ಇದು ಅತ್ಯಂತ ಸಂಪದ್ಭರಿತವಾಗಿರಬೇಕಾಗಿ ನಾವೇನು ನೋಡ್ಬೋದು. ಫಲವತ್ತಾದ ಮಣ್ಣು ಕೃಷಿ ಕ್ಷೇತ್ರದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಮಣ್ಣಿನ ವಿಧಗಳು ಇವೆಲ್ಲ ಕೂಡ ಶಿಲೆಗಳ ಶಿಥಿಲೀಕರಣದಿಂದ ರಚನೆ ಆಗೋದನ್ನು ಕಾಣಬಹುದು. ಮತ್ತು ನಮ್ಮ ಈ ಒಂದು ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳಲ್ಲಿ ಗಣಿಗಾರಿಕೆಯನ್ನು ಬಹಳ ಹಿಂದಿನಿಂದ ನಾವೇನು ನೋಡ್ಕೊಂಬಂದಿದ್ದೀವಿ. ಗಣಿಗಾರಿಕೆ ಅನ್ನುವಂಥದ್ದು ಆ ಒಂದು ದೇಶದ ಆರ್ಥಿಕ ಬೆಳವಣಿಗೆಯನ್ನು, ಕೈಗಾರಿಕಾ ಬೆಳವಣಿಗೆಯನ್ನು, ಹಾಗೆ ಎಂಪ್ಲಾಯ್ಮೆಂಟ್, ಈ ಒಂದು ಆಪರ್ಚುನಿಟೀಸನ್ನು ಅದು ಸೃಷ್ಟಿ ಮಾಡುತ್ತೆ. ಹಾಗಾಗಿ ಖನಿಜ ಸಂಪತ್ತು ಏನಿದೆ, ಈ ಖನಿಜ ಸಂಪತ್ತು ಕೂಡ ಅಧ್ಯಯನ ಮಾಡೋದು ಇಲ್ಲಿ ಬಹಳ ಮುಖ್ಯವಾಗಿ ನೀವೇನು ನೋಡಬೇಕಾಗತ್ತೆ. ಇಲ್ಲಿ ನಾವು ಈ ಒಂದು ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ಶಿಲೆಗಳು ಹೇಗೆ ರಚನೆ ಆಗಿದೆ, ಶಿಲೆಗಳ ವಿಧಗಳು ಯಾವ್ದ್ಯಾವುದು, ಖನಿಜಗಳ ವಿಧಗಳು ಯಾವ್ದ್ಯಾವುದು ಅಂತ ಹೇಳಿ ನಾವು ತಿಳ್ಕೊಬೇಕಾಗಿ ಈ ಮೂಲಕ ನೋಡ್ತೀವಿ. ಮೊದಲಿಗೆ ಭೂಮಿಯ ಮೇಲ್ಭಾಗದಲ್ಲಿ ಹಾಗೆಯೇ ಭೂಮಿಯ ಒಳಸ್ತರಗಳಲ್ಲಿ ಈ ಒಂದು ಜ್ವಾಲಾಮುಖಿ ಕಾರಣದಿಂದ ಶಿಲೆಗಳ ನಿರ್ಮಾಣವನ್ನು ಕಾಣ್ತೀವಿ. ಇದು ನಾವು ಸ್ಪಷ್ಟವಾಗಿ ಶಿಲಾಗೋಳದಲ್ಲಿ ಕಂಡುಬರುತ್ತೆ. ಶಿಲಾಗೋಳ ಅಂತ ಹೇಳಿದಾಗ ಭೂಕವಚದಿಂದ ಸರಿಸುಮಾರು 100 ಕಿಲೋಮೀಟರ್ ಆಳದವರೆಗೆ ನಾವು ಶಿಲಾಗೋಳವನ್ನು ಕಾಣೋದಕ್ಕೆ ಸಾಧ್ಯ ಇದೆ. ಇಲ್ಲಿ ಘನ ರೂಪದಲ್ಲಿ ಕಂಡುಬರುವಂತಹ ಶಿಲೆಗಳ ಒಂದು ವಿವಿಧ ಪ್ರಕಾರಗಳನ್ನು ಕಾಣಬಹುದು. ಸೊ ಹಾಗಾಗಿ ಭೂಮಿಯ ಮೇಲ್ಭಾಗದಲ್ಲಿ ಹಂಚಿಕೆ ಆಗಿರುವಂಥ ಶಿಲೆಗಳು ಹೇಗೆ ರಚನೆ ಆಗಿದೆ, ಭೂಮಿಯ ಒಳಭಾಗದಲ್ಲಿ ಮ್ಯಾಗ್ಮಾ ಅಂತ ನಾವೇನು ಹೇಳ್ತೀವಿ, ಈ ಒಂದು ಮ್ಯಾಗ್ಮಾದಿಂದ ಹೇಗೆ ಶಿಲೆಗಳು ಮತ್ತೆ ಘನರೂಪವನ್ನು ಪಡ್ಕೊಳ್ಳುತ್ತೆ, ಉಷ್ಣಾಂಶ ಮತ್ತು ಒತ್ತಡಕ್ಕೆ ಏರ್ಪಟ್ಟು ಅಂತ ಹೇಳಿ ಇಲ್ಲಿ ನಾವು ತಿಳಿದುಕೊಳ್ಳೋಣ. ಸೊ ನೆಕ್ಸ್ಟ್ ಶಿಲೆಗಳ ಒಂದು ಅರ್ಥ ಅಂತ ಹೇಳಿದಾಗ, ಇವು ಸ್ವಾಭಾವಿಕವಾಗಿ ನಮಗೆ ಸಿಗುವಂಥ ಒಂದು ಪ್ರಮುಖ ಅಂಶವಾಗಿದೆ. ಖನಿಜಗಳ ಸಂಯುಕ್ತ ರೂಪವೇ ಶಿಲೆಗಳು ಅಂತ ನಾವೇನು ಕರೆಯುವಂಥದ್ದು. ಶಿಲೆಗಳಂತ ಹೇಳಿದ್ರೆ ಇಲ್ಲಿ ಹಲವಾರು ಖನಿಜಗಳು ಏನು ಕಂಡುಬರುತ್ತೆ,
ಆ ಒಂದು ಖನಿಜಗಳ ಸಂಯುಕ್ತ ರೂಪವನ್ನು ನಾವು ಮಿಶ್ರಣ ಸ್ವರೂಪದಲ್ಲಿ ಏನು ಕಂಡುಬರುತ್ತೆ ಅದನ್ನೇ ನಾವು ಶಿಲೆಗಳು ಅಂತ ಹೇಳಿ ಕರೆಯುವಂಥದ್ದು. ಖನಿಜಗಳ ಅರ್ಥವನ್ನು ತಿಳಿದುಕೊಳ್ಳುವಂಥದ್ದು. ಖನಿಜಗಳ ಅರ್ಥ ಅಂತ ಹೇಳಿದಾಗ ಇವು ಕೂಡ ಪ್ರಾಕೃತಿಕ ದತ್ತವಾಗಿ ಕಂಡುಬರುವಂತಹ ಅಜೈವಿಕ ವಸ್ತುವಾಗಿ ಇವಕ್ಕೆ ನಿರ್ದಿಷ್ಟ ರಾಸಾಯನಿಕ ಮತ್ತು ಭೌತಿಕ ಗುಣಧರ್ಮಗಳನ್ನು ಒಳಗೊಂಡಿರುವಂಥದ್ದೇ ಖನಿಜಗಳಾಗಿ ನಾವು ಭೂಮಿಯಲ್ಲಿ ಕಂಡುಬರುತ್ತದೆ. ಹಾಗಾಗಿ ನೀವಿಲ್ಲಿ ಶಿಲೆಗಳು ಮತ್ತು ಖನಿಜಗಳ ಒಂದು ವ್ಯತ್ಯಾಸವನ್ನು ಇಲ್ಲಿ ತಿಳ್ಕೊಬೋದು. ಖನಿಜಗಳು ಅಂತ ಹೇಳಿದ್ರೆ ಇವಕ್ಕೆ ಸ್ಪಷ್ಟವಾದ ರಾಸಾಯನಿಕ ಮತ್ತು ಭೌತಿಕ ಗುಣಲಕ್ಷಣಗಳನ್ನು ಒಳಗೊಂಡಿರುತ್ತೆ. ಆದರೆ ಶಿಲೆಗಳು ಬಂದು ಇವಕ್ಕೆ ಸ್ಪಷ್ಟವಾದ ಒಂದು ರಾಸಾಯನಿಕ ನಾವು ಗುಣಲಕ್ಷಣಗಳನ್ನ ಕಾಣೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳಿದ್ರೆ ಈ ಒಂದು ಶಿಲಾಗಳ ಆವರ್ತ ಅಂತ ನಾವು ನೋಡಿದಾಗ ಅಗ್ನಿಶಿಲೆ, ನಂತರ ಈ ಒಂದು ಕಾರ್ಯಾಚರಣೆಯಿಂದ ಪದರು ಶಿಲೆಯಾಗಿ ಮಾರ್ಪಾಡಾಗುವಂಥದ್ದು, ನಂತರ ರೂಪಾಂತರ ಶಿಲೆಯಾಗಿ ಮಾರ್ಪಾಡಾಗುವಂಥದ್ದು, ಈ ಎಲ್ಲ ಆವರ್ತನ ಹಂತದಲ್ಲಿ ಶಿಲೆಗಳ ಭೌತಿಕ ಮತ್ತು ರಾಸಾಯನಿಕ ಸಂಯೋಜನೆ ಏನಿದೆ ಅದು ಬದಲಾಗ್ತಾ ಹೋಗುತ್ತೆ. ಹಾಗಾಗಿ ಇವೆರಡರ ಒಂದು ಸ್ಪಷ್ಟ ವ್ಯತ್ಯಾಸವನ್ನು ನೀವು ತಿಳಿದುಕೊಳ್ಳುವಂಥದ್ದು. ಶಿಲೆಗಳು ಅಂತ ಹೇಳಿದಾಗ ನಾವು ಅದನ್ನು ರಾಕ್ಸ್ ಅಂತ ಹೇಳಿ ಕರಿತೀವಿ. ಸೊ ಅಗ್ರಿಗೇಟ್ ಮಿನರಲ್ಸ್ ಆಫ್ ರಾಕ್ಸ್ ಇಟ್ ಈಸ್ ಕಾಲ್ಡ್ ಆಸ್ ನಾವೇನು ರಾಕ್ಸ್ ಅಂತ ಹೇಳಿ ಕರಿತೀವಿ. ಅಗ್ರಿಗೇಟ್ ಆಫ್ ಮಿನರಲ್ಸ್ ಇಸ್ ಕಾಲ್ಡ್ ಆಸ್ ರಾಕ್ಸ್ ಅಂತೇಳಿ ನಾವೇನು ಕರೆಯುವಂಥದ್ದು. ಖನಿಜಗಳ ಅರ್ಥ ಅಂತ ಅಂದಾಗ ಇದನ್ನು ನಾವು ಮಿನರಲ್ಸ್ ಅಂತ ಹೇಳಿ ನೋಡುವಂಥದ್ದು. ವಾಟ್ ಆರ್ ಮಿನರಲ್ಸ್ ಅಂತ ಹೇಳಿದ್ರೆ ಸೊ ದೀಸ್ ಆರ್ ನ್ಯಾಚುರಲಿ ಫೌಂಡಿಂಗ್ ಆನ್ ದ ಅರ್ತ್ ಸರ್ಫೇಸ್ ಆ್ಯಂಡ್ ಆಲ್ಸೋ ಇಂಟೀರಿಯರ್ ಆಫ್ ದ ಅರ್ತ್. ದೀಸ್ ಆರ್ ಹ್ಯಾವಿಂಗ್ ಅ ಡೆಫಿನೈಟ್ ಕೆಮಿಕಲ್ ಆ್ಯಂಡ್ ಫಿಸಿಕಲ್ ಮೆಕ್ಯಾನಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಇದನ್ನೇ ನಾವೇನು ಮಿನರಲ್ಸ್ ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟು ಈ ಒಂದು ಶಿಲಾಶಾಸ್ತ್ರ ಅಥವಾ ಶಿಲಾ ವಿಜ್ಞಾನ ಅಂತ ಹೇಳಿದ್ರೆ ಶಿಲೆಗಳ ರಚನೆ, ಶಿಲೆಗಳಲ್ಲಿ ಕಂಡುಬರುವಂತಹ ಸಂಯೋಜನೆ, ಅವುಗಳ ಗುಣಲಕ್ಷಣಗಳು, ಶಿಲೆಗಳು ಹೇಗೆ ಮಾರ್ಪಾಡಾಗುವಿಕೆ ಆಗತ್ತೆ, ಶಿಲೆಗಳ ಒಂದು ಏನು ಎಲ್ಲಿ ಯಾವ ಭಾಗದಲ್ಲಿ ಶಿಲೆಗಳ ಒಂದು ರಚನೆ ಕಂಡುಬರುತ್ತೆ, ಅದು ಭೂಮಿ ಮೇಲ್ಮೈಯಲ್ಲ ಅಥವಾ ಭೂಮಿಯ ಅಂತರಾಳದಲ್ಲಿ, ಈ ಎಲ್ಲ ಅಧ್ಯಯನವನ್ನು ನಾವು ಶಿಲಾಶಾಸ್ತ್ರ ಅಂತ ಹೇಳಿ ಕರಿತೀವಿ ಅಥವಾ ಶಿಲಾ ವಿಜ್ಞಾನ ಅಂತ ಹೇಳಿ ಕರಿತೀವಿ. ಇದನ್ನು ಆಂಗ್ಲ ಭಾಷೆಯಲ್ಲಿ ಪೆಟ್ರಾಲಜಿ ಅಂತ ಕರಿತೀವಿ. ಸೊ ಪೆಟ್ರಾಲಜಿ ಅಂತ ಹೇಳಿದ್ರೆ ಸ್ಟಡಿಯಿಂಗ್ ಆಫ್ ರಾಕ್ಸ್. ಸೊ ಆ ರಾಕ್ಸ್ನ ಕ್ಯಾರೆಕ್ಟರಿಸ್ಟಿಕ್ಸು, ಅದರದ್ದು ಅಕರೆನ್ಸ್, ಟೆಕ್ಸ್ಚರ್, ಎಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್, ಈ ಎಲ್ಲದರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ಪೆಟ್ರಾಲಜಿ ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್ ಈ ಒಂದು ಶಿಲೆಗಳ ಗುಣಲಕ್ಷಣಗಳು. ಸೊ ಶಿಲೆಗಳ ಗುಣಲಕ್ಷಣಗಳು ಅಂತ ಅಂದಾಗ ಇಲ್ಲಿ ಶಿಲೆಗಳು ಬಂದು ಅವು ಎಲ್ಲಿ ನಿರ್ಮಾಣ ಆಗಿರುತ್ತೆ, ಯಾವ ಹಂತದಲ್ಲಿ ನಿರ್ಮಾಣ ಆಗಿರುತ್ತೆ ಅನ್ನೋ ಆಧಾರದ ಮೇಲೆ ನಾವು ಹಲವಾರು ಗುಣಲಕ್ಷಣಗಳನ್ನ ಶಿಲೆಗಳು ಮೂಲಭೂತವಾಗಿ ನಾವು ಅದರಲ್ಲಿ ನೋಡ್ತೀವಿ. ಹಾಗಾಗಿ ಶಿಲೆಗಳು ಬಂದು ಕೆಲವು ಶಿಲೆಗಳು ಅತ್ಯಂತ ಕಠಿಣತೆಯಿಂದ ಕಂಡುಬರುತ್ತೆ, ಹಾರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಒಳಗೊಂಡಿರುತ್ತೆ, ತುಂಬ ಕಠಿಣತೆಯಿಂದ ಆ ಶಿಲೆಗಳನ್ನ ನೋಡ್ತೀವಿ. ಉದಾಹರಣೆಗೆ ಗ್ರನೈಟ್. ಸೊ ಗ್ರನೈಟ್ ಶಿಲೆಗಳೇನಿದೆ ಅವು ಬಹಳ ಕಠಿಣ ಶಿಲೆಗಳಾಗಿ ನೋಡ್ತೀವಿ. ಮೃದು ಶಿಲೆಗಳು. ಸೊ ಈ ಒಂದು ಶಿಲೆಗಳು ಮೃದುತ್ವವನ್ನು ಒಳಗೊಂಡಿರುತ್ತೆ, ಸಾಫ್ಟ್ ನೇಚರ್ನ ಒಳಗೊಂಡಿರುತ್ತೆ. ಇದಕ್ಕೆ ಉದಾಹರಣೆಯಾಗಿ ನಾವು ಈ ಒಂದು ಲೈಮ್ ಸ್ಟೋನ್ ನ ಉದಾಹರಣೆಯಾಗಿ ನಾವೇನು ಕೊಡುವಂಥದ್ದು. ನೆಕ್ಸ್ಟ್ ರಂಧ್ರವಿರುತ್ತದೆ ಅಂತ ಹೇಳಿದ್ರೆ ಶಿಲೆಗಳ ಒಂದು ರಚನೆಯಲ್ಲಿ ಏನು ಈ ಒಂದು ಜ್ವಾಲಾಮುಖಿಯಿಂದ ಹೊರಬಂದಂತಹ
ಲಾವಾ ರಸ ಏನಿದೆ ಅವುಗಳ ಒಂದು pH ವ್ಯಾಲ್ಯೂ, ಅಸಿಡಿಟಿ, ಆಮ್ಲೀಯ ಲಾವಾರಸನೋ ಅಥವಾ ಕ್ಷಾರೀಯ ಲಾವಾರಸನೋ, ಅಸಿಲಿಕ ಅಂಶದ ಅನುಗುಣವಾಗಿ ಅವು ಕೆಲವು ಶಿಲೆಗಳು ಬಂದು ಅದರಲ್ಲಿ ರಂಧ್ರ ಅಂದರೆ ಪೋರಸ್ ಕಂಡು ಬರುತ್ತದೆ. ಅವಕ್ಕೆ ನಾವು ಪ್ರವೇಶ ಶಿಲೆಗಳು ಅಂತ ಹೇಳಿ ಕರಿತೀವಿ. ಇನ್ನು ರಂಧ್ರವಿರದೆ ನಾವೇನು ಕೆಲವು ಶಿಲೆಗಳನ್ನ ನೋಡ್ತೀವಿ, ಅವುಗಳನ್ನ ಅಪ್ರವೇಶ ಶಿಲೆಗಳು ಅಂತ ಹೇಳಿ ಕರೆಯುವಂಥದ್ದು. ಸೊ ಹಾಗಾಗಿ ಈ ರೀತಿಯಲ್ಲಿ ಶಿಲೆಗಳ ಒಂದು ಗುಣಲಕ್ಷಣಗಳನ್ನ ನಾವೇನಿಲ್ಲಿ ಕಾಣಬಹುದು. ನಂತರ ಶಿಲೆಗಳ ವಿಧಗಳು. ನೀವು ಈ ತರಗತಿಯಲ್ಲಿ ಬಹಳ ಪ್ರಮುಖವಾಗಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಪ್ರಮುಖ ಶಿಲೆಗಳು ಯಾವ್ದ್ಯಾವುದು, ಈ ಶಿಲೆಗಳಲ್ಲಿ ಕಂಡು ಬರುವಂತಹ ಸಬ್ ಡಿವಿಷನ್ಸ್ ಅಂತ ಹೇಳಿದ್ರೆ ಉಪ ವಿಭಾಗಗಳು ಯಾವ್ದ್ಯಾವುದು, ಅದರ ಒಂದು ಅರ್ಥವನ್ನ ನೀವು ಈ ತರಗತಿಯಲ್ಲಿ ಮಾಡ್ಕೋಬೇಕಾಗತ್ತೆ. ಸೊ ಶಿಲೆಗಳ ವಿಧಗಳು ಅಂತ ಹೇಳಿದಾಗ ಶಿಲೆಗಳು ಎಲ್ಲಿ ನಿರ್ಮಾಣವಾಗುತ್ತೆ, ಹಾಗೆ ಶಿಲೆಗಳ ಒಂದು ಕಣಗಳ ರಚನೆ ಅಂತ ಹೇಳಿದ್ರೆ ಆ ಒಂದು ಶಿಲೆಗಳು ರಂಧ್ರವಿರುವಂಥದ್ದು ಅಥವಾ ರಂಧ್ರವಿರದೇ ಇಲ್ಲದೆ ಇರುವಂಥದ್ದು. ಹಾಗಾಗಿ ಆ ಕಣಗಳ ರಚನೆ ಒತ್ತೊತ್ತಾಗಿದೆಯೋ ಇದರ ಆಧಾರದ ಮೇಲೆ, ಅಥವಾ ಹರಳು ರೂಪದಲ್ಲಿ ಕಂಡುಬರುತ್ತಾ ಇದರ ಆಧಾರದ ಮೇಲೆ, ಇನ್ನು ಶಿಲೆಗಳ ಗುಣಲಕ್ಷಣಗಳ ಆಧಾರದ ಮೇಲೆ ಶಿಲೆಗಳನ್ನು ನಾವು 3 ಪ್ರಮುಖ ವಿಧಗಳಾಗಿ ವಿಂಗಡಿಸಿರುವಂಥದ್ದು. ಮೊದಲನೇದು ಅಗ್ನಿಶಿಲೆ ಅಥವಾ ಇದನ್ನ ಇಗ್ನಿಯಸ್ ರಾಕ್ಸ್ ಅಂತ ಹೇಳಿ ಕರೆಯುವಂಥದ್ದು. ಇವನ್ನ ಪ್ರಾಥಮಿಕ ಶಿಲೆ ಎಂದು ಕೂಡ ನಾವೇನು ಕರಿಬೋದು. ಎರಡನೇದು ಪದರು ಶಿಲೆ ಅಥವಾ ಕಣಶಿಲೆ ಅಂತ ಹೇಳಿ ಕರಿತೀವಿ. ಇದನ್ನ ದ್ವಿತೀಯ ಶಿಲೆಗಳು ಅಂತಲೂ ಕೂಡ ಕರೆಯುವಂಥದ್ದು, ಅಥವಾ ಆಂಗ್ಲ ಭಾಷೆಯಲ್ಲಿ ಸೆಡಿಮೆಂಟರಿ ರಾಕ್ಸ್ ಅಂತ ಹೇಳಿ ಇದನ್ನ ಕರಿತೀವಿ, ಪದರು ಶಿಲೆಗಳನ್ನ. ಮೂರನೇ ವಿಧ ಅಂತ ಅಂದಾಗ ಇವು ರೂಪಾಂತರ ಶಿಲೆಗಳು, ಬದಲಾವಣೆಗೆ ಒಳಪಟ್ಟಿರುವಂತಹ ಶಿಲೆಗಳು. ಇದನ್ನ ನಾವು ರೂಪಾಂತರ ಶಿಲೆಗಳು ಅಂತ ಹೇಳಿ ಕರಿತೀವಿ. ಇದು ಮೆಟಮಾರ್ಫಿಕ್ ರಾಕ್ಸ್ ಅಂತ ನಾವು ಆಂಗ್ಲ ಭಾಷೆಯಲ್ಲಿ ಕರೆಯುವಂಥದ್ದು. ಈ ರೀತಿಯಲ್ಲಿ ಶಿಲೆಗಳ ಪ್ರಮುಖ ವಿಧಗಳನ್ನು ಈಗ ನೀವು ತಿಳ್ಕೊಂಡಿದ್ದೀರಾ. ಸೊ ಶಿಲೆಗಳ ಪ್ರಮುಖ 3 ವಿಧಗಳು ಬಂದು ಅಗ್ನಿಶಿಲೆ, ಪದರು ಶಿಲೆ, ರೂಪಾಂತರ ಶಿಲೆ, ಇಗ್ನಿಯಸ್ ರಾಕ್ಸ್, ಸೆಡಿಮೆಂಟರಿ ರಾಕ್ಸ್ ಮತ್ತು ಮೆಟಮಾರ್ಫಿಕ್ ರಾಕ್ಸ್. ನಂತರ ಶಿಲಾಚಕ್ರ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಇದಕ್ಕೆ ನಾವು ಶಿಲೆಗಳ ಆವರ್ತ ಎಂದು ಕೂಡ ಕರೆಯುವಂಥದ್ದು, ಅಥವಾ ಇಂಗ್ಲಿಷಲ್ಲಿ ರಾಕ್ ಸೈಕಲ್ ಅಂತ ನಾವು ಇದನ್ನ ಕರಿತೀವಿ. ಹೇಗೆ ನೀವು ಜಲಾವರ್ತ ಎಲ್ಲ ಕೂಡ ನೋಡಿದ್ದೀರಾ, ಸೊ ವಾಟರ್ ಸೈಕಲ್ ಎಲ್ಲ ಕೂಡ ಅದೇ ರೀತಿಯಲ್ಲಿ ಶಿಲೆಗಳ ಆವರ್ತ ಕೂಡ ನಾವೇನು ಪ್ರಕೃತಿಯಲ್ಲಿ ನೋಡುವಂಥದ್ದು. ಸೊ ಈ ಶಿಲೆಗಳು ಬಂದು ಮೂಲ ಸ್ವರೂಪದಿಂದ ಅಂತ ಹೇಳಿದ್ರೆ ಈ ಒಂದು ಲಾವಾ ಜ್ವಾಲಾಮುಖಿಯಿಂದ ಏನು ಆಚೆ ಬರುತ್ತೆ ಲಾವಾ ರಸ, ಇದು ಏನು ಈ ಒಂದು ಕೂಲಾಗಿ ನಂತರ ಘನೀಕರಣ ಏನು ಹೊಂದುತ್ತೆ ಅದು ಮೂಲ ಶಿಲೆ ಅಂತ ನಾವೇನು ಕರಿಬೋದು. ಅದಕ್ಕೆ ನಾವು ಅದನ್ನು ಪ್ರಾಥಮಿಕ ಶಿಲೆ ಅಂತ ಕರಿತೀವಿ. ಸೊ ಈ ಮೂಲ ಶಿಲೆಯಿಂದ ನಾವು ಈ ಶಿಲೆಗಳೇನಿದೆ ಅವು ಪದರು ಶಿಲೆಗಳಾಗಿ ನಂತರ ರೂಪಾಂತರ ಶಿಲೆಗಳಾಗಿ ಏನು ಹಂತ ಹಂತವಾಗಿ ಅವುಗಳ ಒಂದು ಬದಲಾವಣೆ ನಿರಂತರವಾಗಿ ನಾವೇನು ಭೂಮಿಯಲ್ಲಿ ಕಂಡು ಬರುತ್ತೆ ಅದಕ್ಕೆ ನಾವು ಶಿಲೆಗಳ ಆವರ್ತ, ಶಿಲಾಚಕ್ರ ಅಥವಾ ರಾಕ್ ಸೈಕಲ್ ಅಂತ ಹೇಳಿ ಕರೆಯುವಂಥದ್ದು. ಸೊ ಈ ಶಿಲಾ ಆವರ್ತದ ಒಂದು ಉಪಯೋಗವನ್ನು ನಾವೆಲ್ಲ ಕೂಡ ಪಡ್ಕೊಳ್ತಾ ಇದ್ದೀವಿ. ಯಾಕಂದರೆ ಈ ಶಿಲೆಗಳ ಒಂದು ಗುಣಧರ್ಮನೇ ಶಿಲೆಗಳ ಆವರ್ತ ಆಗುವಂಥದ್ದು. ಹಾಗಾಗೇ ನಾವೇನು ಈ ಒಂದು ಗ್ರನೈಟ್ ಏನು ಈ ಒಂದು ಎಕ್ಸಾಂಪಲ್ ಆಗಿ ಇಗ್ನಿಯಸ್ ರಾಕ್ಸ್ ಅಗ್ನಿಶಿಲೆಗೆ ನಾವೇನು ಕೊಡ್ತೀವಿ ಅತ್ಯಂತ ಕಠಿಣ ಶಿಲೆಗಳಂತೇಳಿ, ಇವು ನಂತರ ಗ್ರಫೈಟ್ ಆಗಿ ನಂತರ ಅತ್ಯಮೂಲ್ಯ ಒಂದು ವಜ್ರವಾಗಿ ನಾವು ಅದು ಮಾರ್ಪಾಡಾಗತ್ತೆ.
ಇದಕ್ಕೆ ಕಾರಣ ಏನು ಅಂತಂದ್ರೆ ಶಿಲೆಗಳ ಆವರ್ತ, ಶಿಲೆಗಳ ಒಂದು ನಿರಂತರ ಬದಲಾವಣೆ. ಸೊ ಈ ರೀತಿಯಲ್ಲಿ ನಮಗೆ ಏನು ಒಂದು ಅತ್ಯಮೂಲ್ಯ ಖನಿಜಗಳ ರೂಪದಲ್ಲಿ, ಅವು ಅತ್ಯಮೂಲ್ಯ ಒಂದು ಶಿಲೆಗಳ ರೂಪದಲ್ಲಿ ನಮಗೆ ಇವತ್ತು ದೊರಕ್ತಾ ಇದೆ, ಅದರ ಒಂದು ಉಪಯೋಗ ನಾವು ಬಹಳ ಮಟ್ಟಿಗೆ ಕಂಡುಕೊಂಡಿದ್ದೀವಿ ಅಂತಂದ್ರೆ ಈ ಶಿಲೆಗಳ ಆವರ್ತನೆ ಇದಕ್ಕೆ ಪ್ರಮುಖ ಕಾರಣ. ಈ ರೀತಿಯಲ್ಲಿ ಶಿಲೆಗಳ ಒಂದು ಪ್ರಮುಖ ಅರ್ಥ ಏನು ತಿಳ್ಕೊಂಡಿದ್ದೀರಾ. ನೆಕ್ಸ್ಟ್ ಶಿಲೆಗಳ ವಿಧಗಳ ಬಗ್ಗೆ ತಿಳ್ಕೊಂಡಿದ್ದೀರಾ. ಶಿಲಾಶಾಸ್ತ್ರವನ್ನ ಪೆಟ್ರಾಲಜಿ ಅಂತ ನಾವು ಕರೆಯುವಂಥದ್ದು. ಸೊ ನೆಕ್ಸ್ಟ್ ಅಗ್ನಿಶಿಲೆಗಳು. ನಾವು ಶಿಲೆಗಳ ವಿಧಗಳಲ್ಲಿ 3 ವಿಧದಲ್ಲಿ ನೋಡಿದ್ವಿ. ಅಗ್ನಿಶಿಲೆಗಳು, ಪದರು ಶಿಲೆಗಳು ಮತ್ತು ರೂಪಾಂತರ ಶಿಲೆಗಳು. ಮೊದಲಿಗೆ ಅಗ್ನಿಶಿಲೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಅಗ್ನಿಶಿಲೆಗಳು ಇವುಗಳ ರಚನೆ ಹೇಗೆ ಉಂಟಾಗಿದೆ ಅಂತ ಹೇಳಿದ್ರೆ, ನಾವು ಲಾಸ್ಟ್ ತರಗತಿಯಲ್ಲಿ ಅಧ್ಯಯನ ಮಾಡಿದ್ದೀವಿ. ಪ್ರಮುಖವಾದ ಪ್ರಾಕೃತಿಕ ವಿಕೋಪ ಯಾವುದು ಅಂತ ಹೇಳಿದ್ರೆ ಅದು ಜ್ವಾಲಾಮುಖಿಗಳು. ಈ ಜ್ವಾಲಾಮುಖಿಯಿಂದ ಹೊರಬರುವಂತಹ ಲಾವಾ ರಸ ಏನಿದೆ, ಈ ಲಾವಾ ರಸ ಬೃಹದಾಕಾರದಲ್ಲಿ ಏನು ಭೂಮಿಯ ಮೇಲ್ಮೈ ಹೊರಬರುವಂಥದ್ದು, ಇವು ಈ ಒಂದು ವಾಯುಮಂಡಲದ ಒತ್ತಡ ಮತ್ತು ಇಲ್ಲಿಯ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಇವು ಕೂಲಾಗಿ ಅಂತ ಹೇಳಿದ್ರೆ ಇವು ನಿಧಾನಕ್ಕೆ ಕೂಲಾಗಿ ನಂತರ ಘನೀಕರಣ ಹೊಂದುವಂಥದ್ದು. ಈ ಒಂದು ಲಾವಾರಸ ತಣ್ಣಗಾಗಿ ನಂತರ ಅವು ಘನೀಕರಣ ಹೊಂದಿ ಈ ಅಗ್ನಿಶಿಲೆಗಳಾಗಿ ರಚನೆ ಆಗುವಂಥದ್ದು. ಹಾಗಾಗಿ ಇದನ್ನು ನಾವು ಇಗ್ನಿಯಸ್ ರಾಕ್ಸ್ ಅಂತ ಹೇಳಿ ಕರಿತೀವಿ. ಇಗ್ನಿಯಸ್ ಅನ್ನೋವಂಥದ್ದು ಒಂದು ಲ್ಯಾಟಿನ್ ಭಾಷೆಯನ್ನು ನಾವು ಪಡ್ಕೊಂಡಿರುವಂಥದ್ದು. ಇಗ್ನಿಯಸ್ ಅಂತ ಹೇಳಿದ್ರೆ ಫೈರ್. ನಮ್ಮ ಸಂಸ್ಕೃತದಲ್ಲೂ ಕೂಡ ಅಗ್ನಿ ಅಂತ ಹೇಳಿದ್ರೆ ಈ ಒಂದು ಜ್ವಾಲೆ ಅಂತ ಕರಿತೀವಿ. ಹಾಗಾಗಿ ಜ್ವಾಲಾಮುಖಿಯಿಂದ ಹೊರಬಂದಿರುವಂತಹ ಲಾವಾರಸ ತಂಪಾಗಿ ನಂತರ ಘನೀಕರಣ ಹೊಂದು ಈ ರೀತಿಯ ಅಗ್ನಿಶಿಲೆಗಳಾಗಿ ಭೂಮಿಯ ಮೇಲ್ಮೈಯಲ್ಲೂ ಕೂಡ ಕಾಣ್ತೀವಿ. ಹಾಗೇನೆ ಅಂತಃಸರಣ ಅಂದ್ರೆ ಭೂಮಿಯ ಒಳಭಾಗದಲ್ಲೂ ಕೂಡ ಇದನ್ನ ನಾವು ಕಾಣ್ಬೋದು. ಈ ರೀತಿಯಲ್ಲಿ ಅಗ್ನಿಶಿಲೆಗಳು ನಿರ್ಮಾಣ ಆಗತ್ತೆ. ಅಗ್ನಿಶಿಲೆಗಳ ವಿಧಗಳು. ಅಗ್ನಿಶಿಲೆ ಎಲ್ಲಿ ನಿರ್ಮಾಣ ಆಗುತ್ತೆ ಅಂದ್ರೆ ಭೂಮಿಯ ಮೇಲ್ಮೈಯಲ್ಲ ಅಥವಾ ಭೂಮಿಯ ಒಳಭಾಗದಲ್ಲ. ಅದರ ಗುಣಲಕ್ಷಣಗಳು, ಅದು ಹರಳು ರೂಪದಿಂದ ಕಂಡಿದೆಯೋ ಅಥವಾ ಅವು ತುಂಬ ಈ ಒಂದು ಮೃದುವಾಗಿದೆಯೋ ಅನ್ನೋ ಆಧಾರ, ಅಂದರೆ ಈ ಒಂದು ನುಣುಪಾಗಿದೆಯೋ ಅನ್ನೋ ಒಂದು ಗುಣಲಕ್ಷಣದ ಆಧಾರದ ಮೇಲೆ ಅಗ್ನಿಶಿಲೆಗಳನ್ನು ನಾವು ಪ್ರಮುಖವಾಗಿ 2 ರೀತಿಯಲ್ಲಿ 2 ಆಧಾರದ ಮೇಲೆ ಇವುಗಳ ವಿಧಗಳನ್ನ ನೋಡ್ತೀವಿ. ಮೊದಲಿಗೆ ಅವುಗಳ ರಾಸಾಯನಿಕ ಸಂಯೋಜನೆ. ಅಗ್ನಿಶಿಲೆ ಏನು ರಚನೆ ಆಗತ್ತೆ ಜ್ವಾಲಾಮುಖಿಯ ಲಾವಾರಸದಿಂದ, ಆ ಲಾವಾರಸದ ಒಂದು ರಾಸಾಯನಿಕ ಸಂಯೋಜನೆಯ ಆಧಾರದ ಮೇಲೆ 2 ಪ್ರಮುಖ ವಿಧಗಳಾಗಿ ನಾವೇ ನೋಡುವಂಥದ್ದು. ಆಮ್ಲೀಯ ಅಗ್ನಿಶಿಲೆ, ಪ್ರತ್ಯಾಮ್ಲೀಯ ಅಗ್ನಿಶಿಲೆ. ಸೊ ಇಲ್ಲಿ ನೆನಪು ಮಾಡ್ಕೋಬೇಕು ನೀವು, ನಾವು ಜ್ವಾಲಾಮುಖಿಯಿಂದ ಹೊರಬರುವಂಥ ಲಾವಾರಸ, ಜ್ವಾಲಾಮುಖಿಯಿಂದ ಹೊರಬರುವಂಥ ವಸ್ತುಗಳು ನಾವು ಅಧ್ಯಯನ ಮಾಡಬೇಕಾದ್ರೆ ಈ 2 ಅಂಶಗಳನ್ನು ಅಲ್ಲಿ ನಾವು ನೋಡಿದ್ದೀವಿ. ಅಂದರೆ ಆ ಲಾವಾರಸದ pH ವ್ಯಾಲ್ಯೂ, ಸಿಲಿಕಾ ಅಂಶದ ಆಧಾರವಾಗಿ ಈ ಆಮ್ಲೀಯ ಅಗ್ನಿಶಿಲೆ, ಪ್ರತ್ಯಾಮ್ಲೀಯ ಅಗ್ನಿಶಿಲೆ ಅಂತ ನಾವು 2 ವಿಧವಾಗಿ ನೋಡ್ತೀವಿ. ಮೊದಲಿಗೆ ಆಮ್ಲೀಯ ಅಗ್ನಿಶಿಲೆ ಅಂತ ಹೇಳಿದ್ರೆ ಇದು ಅತ್ಯಂತ ಹೆಚ್ಚು ಸಿಲಿಕಾ ಅಂಶವನ್ನ ಒಳಗೊಂಡಿರುತ್ತೆ. ಅದು ಎಷ್ಟು ಅಂತ ಹೇಳಿದ್ರೆ 66.76% ಹೆಚ್ಚಿನ ಮಟ್ಟದಲ್ಲಿ ಸಿಲಿಕಾ ಅಂಶವನ್ನ ಒಳಗೊಂಡಿರುತ್ತೆ. ಹಾಗಾಗಿ ಇವು ಆಮ್ಲೀಯ ಅಗ್ನಿಶಿಲೆ ಅಂತ ನಾವು ಕರೆಯುವಂಥದ್ದು. ಈ ಒಂದು ಆಮ್ಲೀಯ ಅಗ್ನಿಶಿಲೆಯಲ್ಲಿ ಕಬ್ಬಿಣ ಮತ್ತು ಮೆಗ್ನೀಷಿಯಂ ರಾಸಾಯನಿಕ ಅಂಶಗಳು ಬಹಳ ಕಡಿಮೆ ಇರುತ್ತೆ.
ಇದಕ್ಕೆ ಉದಾಹರಣೆಯಾಗಿ ನಾವು ಗ್ರಾನೈಟ್ ನಾವು ಕೊಡುವಂಥದ್ದು. ನಂತರ ಇದೇ ಎರಡನೇ ಭಾಗವಾಗಿರುವಂಥದ್ದು ಪ್ರತ್ಯಾಮ್ಲೀಯ ಅಗ್ನಿಶಿಲೆ. ಪ್ರತ್ಯಾಮ್ಲೀಯ ಅಗ್ನಿಶಿಲೆಯಲ್ಲಿ ಸಿಲಿಕಾ ಅಂಶ 56% ಕಡಿಮೆಯಾಗಿ ನೋಡುವಂಥದ್ದು. ಹಾಗೆಯೇ ಇಲ್ಲಿ ಫೆರಸ್ ಅಂತ ಹೇಳಿದರೆ ಕಬ್ಬಿಣಾಂಶ ಮತ್ತು ಮೆಗ್ನೀಷಿಯಂ ಈ ರಾಸಾಯನಿಕ ಅಂಶಗಳು ಅತ್ಯಂತ ಹೆಚ್ಚಾಗಿ ನೋಡ್ತೀವಿ. ಇದನ್ನು ನಾವು ಪ್ರತ್ಯಾಮ್ಲೀಯ ಅಗ್ನಿಶಿಲೆ ಅಂತ ಕರಿತೀವಿ. ಇದಕ್ಕೆ ಉದಾಹರಣೆಯಾಗಿ ಗ್ಯಾಬ್ರೋ ಅನ್ನೋ ಒಂದು ಶಿಲೆಯನ್ನು ಉದಾಹರಣೆಯಾಗಿ ಕೊಡ್ಬೋದು. ನೆಕ್ಸ್ಟ್ ಎರಡನೇ ವಿಧ ಅಂತ ಹೇಳಿದ್ರೆ ಇಲ್ಲಿ ಯಾವ ಕ್ರೈಟೀರಿಯಾ ಆಧಾರದ ಮೇಲೆ ಈ ವಿಧವನ್ನ ಪ್ರಮುಖವಾಗಿ ನೋಡ್ತೀವಿ ಅಂತ ಹೇಳಿದ್ರೆ, ಏನು ಜ್ವಾಲಾಮುಖಿಯಿಂದ ಹೊರಬರುವಂತಹ ಶಿಲಾರಸ ಅದು ಭೂಮಿಯ ಮೇಲ್ಭಾಗದಲ್ಲಿ ಏನು ಹೊರಬರುತ್ತೆ ಲಾವಾರಸ, ಅದಕ್ಕೆ ನಾವು ಬಹಿಸ್ಸರಣ ಶಿಲೆಗಳು ಅಂತ ಹೇಳಿ ಕರಿತೀವಿ. ಇನ್ನು ಭೂಮಿಯ ಒಳಭಾಗದಲ್ಲೇ ಪೂರ್ಣ ಪ್ರಮಾಣದಲ್ಲಿ ಏನು ಲಾವಾರಸ ಹೊರಗಡೆ ಬರಲ್ಲ, ಅಲ್ಲೇ ಏನು ಸ್ಟ್ರಕ್ ಆಗತ್ತೆ ಕೆಲವು ಅಡಚಣೆಗಳಿಂದ ಶಿಲಾಸ್ತರಗಳಲ್ಲಿ. ಹಾಗಾಗಿ ಭೂಮಿಯ ಅಂತರಾಳದಲ್ಲಿ ಏನು ಆ ಒಂದು ಮ್ಯಾಗ್ಮಾ ಅಲ್ಲೇ ಏನು ಉಳ್ಕೊಂಡ್ಬಿಡುತ್ತೆ, ಅದು ನಂತರ ತಂಪಾಗಿ ನಂತರ ಅದು ಘನೀಕರಣ ಹೊಂದಿ ಉಂಟಾಗುವಂಥ ಶಿಲೆಗಳನ್ನು ನಾವು ಈ ಒಂದು ಅಂತಃಸರಣ ಅಗ್ನಿಶಿಲೆಗಳು ಅಂತ ಹೇಳಿ ಕರಿತೀವಿ. ಇದು ಸಂಪೂರ್ಣವಾಗಿ ಏನು ಜ್ವಾಲಾಮುಖಿಯಿಂದ ಹೊರಬರುವಂಥ ಲಾವಾರಸ ಭೂಮಿಯ ಮೇಲ್ಭಾಗಕ್ಕೆ ಬಂದರೆ ಅದು ಅಲ್ಲಿ ಉಂಟು ಮಾಡುವಂಥ ಶಿಲೆಗಳನ್ನು ಅದು ಬಹಿಸ್ಸರಣ ಶಿಲೆ, ಭೂಮಿಯ ಒಳಭಾಗದಲ್ಲೇ ತಣ್ಣಗಾಗಿ ಘನೀಕರಣ ಹೊಂದಿರುವಂಥ ಶಿಲೆಗಳನ್ನು ಅಂತಃಸರಣ ಶಿಲೆ. ಇದನ್ನು ಇಂಟ್ರೂಸಿವ್ ರಾಕ್ಸ್, ಭೂಮಿಯ ಮೇಲ್ಭಾಗದಲ್ಲಿ ಕಂಡುಬರುವಂಥದ್ದು ಎಕ್ಸ್ಟ್ರೂಸಿವ್ ರಾಕ್ಸ್. ಈ ರೀತಿಯಲ್ಲಿ ನಾವು ಎರಡು ಪ್ರಮುಖ ವಿಧಗಳನ್ನು ಕಾಣ್ಬೋದು. ಮೊದಲಿಗೆ ಭೂಮಿಯ ಅಂತರಾಳದಲ್ಲಿ ಕಂಡುಬರುವಂತಹ ಅಂತಃಸರಣ ಶಿಲೆಗಳ ಇನ್ನು ಎರಡು ವಿಧಗಳನ್ನು ಇಲ್ಲಿ ನೋಡೋಣ, ಉಪವಿಭಾಗಗಳನ್ನು ನೋಡೋಣ. ಸೊ ಅಂತಃಸರಣ ಶಿಲೆ ಈಗಾಗಲೇ ನಿಮ್ಗೆ ಅರ್ಥ ಆಗಿದೆ. ಭೂಮಿಯ ಒಳಭಾಗದಲ್ಲೇ ಆ ಶಿಲಾಪಾಕದ ಒಂದು ಚೇಂಬರ್ ನೋಡ್ತೀವಿ ನಾವು, ಅಂದರೆ ಮ್ಯಾಗ್ಮಾದ ಒಂದು ಚೇಂಬರ್ ನೋಡ್ತೀವಿ. ಸೊ ಆ ಚೇಂಬರಿಂದ ಏನು ಶಿಲಾ ನಾಳ ಅಂದರೆ ಜ್ವಾಲಾಮುಖಿ ನಾಳದ ಮೇಲೆ ಏನು ಹೊರಗಡೆ ಬರುತ್ತೆ, ಕೆಲವು ಭಾಗ ಏನು ಭೂಮಿಯ ಅಂತರಾಳದಲ್ಲೇ ಉಳ್ಕೊಂಡ್ಬಿಡುತ್ತೆ. ಇದು ಜ್ವಾಲಾ ನಾಳ ಇದು ಅಂತ ಹೇಳಿದ್ರೆ ಶಿಲಾಪಾಕದ ನಾಳ ಇದು. ಈ ಭೂ ಕವಚದ ಒಳಭಾಗದಲ್ಲಿ ಘನೀಕರಣ ಹೊಂದುವಂತ ಒಂದು ಶಿಲಾಪಾಕವೇ ಅಂತಃಸರಣ ಶಿಲೆಗಳಾಗಿ ಕಂಡುಬರುವಂಥದ್ದು. ಇದರಲ್ಲಿ ಎರಡು ವಿಧ, ಪ್ಲುಟೋನಿಕ್ ಶಿಲೆಗಳು, ಹೈಪಬೈಸಲ್ ಶಿಲೆಗಳು. ಪ್ಲುಟೋನಿಕ್ ಶಿಲೆಗಳು ಅಂತ ಹೇಳಿದ್ರೆ ಇವು ಅತ್ಯಂತ ಆಳದಲ್ಲಿ ಭೂಮಿಯ ಅಂತರಾಳದಲ್ಲಿ ಅತ್ಯಂತ ಒಳಭಾಗದಲ್ಲಿ ಶಿಲಾಸ್ತರಗಳಲ್ಲಿ ಏನು ರಚನೆ ಆಗುವಂತಹ ಆ ಒಂದು ಮ್ಯಾಗ್ಮಾ ಶಿಲಾಪಾಕ ಘನೀಕರಣ ಒಂದು ರಚನೆ ಆಗುವಂತಹ ಶಿಲೆಗಳಿಗೆ ಏನಂತೀವಿ ಪ್ಲುಟೋನಿಕ್ ಶಿಲೆಗಳು. ಇದಕ್ಕೆ ಉದಾಹರಣೆಯಾಗಿ ನಾವು ಗ್ರಾನೈಟ್, ಗ್ಯಾಬ್ರೋ, ಡೈರೈಟ್ ಉದಾಹರಣೆಯಾಗಿ ನಾವೇನಿಲ್ಲಿ ಕಾಣ್ಬೋದು. ಸೊ ಈ ಶಿಲೆಗಳು ಬಂದು ಹರಳುಮಯವಾಗಿರುತ್ತೆ. ಹಾಗೆ ಇದರಲ್ಲಿ ನಾವು ಈ ಒಂದು ಏನು ಐರನ್ ಅಂಶ ಅಂತ ಹೇಳಿದ್ರೆ ಕಬ್ಬಿಣ ಅಂಶ ನಾವು ಕಡಿಮೆ ಆಗಿ ನೋಡ್ತೀವಿ. ನೆಕ್ಸ್ಟ್ ಹೈಪಬೈಸಲ್ ಶಿಲೆಗಳು. ಹೈಪಬೈಸಲ್ ಶಿಲೆಗಳು ಅಂತ ಹೇಳಿದ್ರೆ ಇವು ಅಂತಃಸರಣದ ಶಿಲೆಯ ವಿಧಾನ ನೋಡ್ತೀವಿ. ಶಿಲಾಪಾಕ ಏನು ಮೇಲ್ಮುಖವಾಗಿ ಬರ್ತಾ ಇರುತ್ತೆ, ಆ ಶಿಲಾಪಾಕ ಮಧ್ಯಂತರದಲ್ಲೇ ಭೂಮಿಯ ಮೇಲ್ಭಾಗ ಮತ್ತು ಒಳಭಾಗದ ಮಧ್ಯಂತರದಲ್ಲೇ ಏನು ರಚನೆ ಆಗತ್ತೆ ಅದಕ್ಕೆ ನಾವು ಹೈಪಬೈಸಲ್ ಶಿಲೆಗಳು ಅಂತ ಹೇಳಿ ಕರಿತೀವಿ. ಈ ಹೈಪಬೈಸಲ್ ಶಿಲೆಗಳು ಬಂದು ಭೂಮಿಯ ಅಂತರಾಳದಲ್ಲಿ ಮಧ್ಯಭಾಗದಲ್ಲೇ
ಮೇಲ್ಮೈಯಿಂದ ಕೆಳಭಾಗ, ಸ್ವಲ್ಪ ಕೆಳಭಾಗದಲ್ಲೇ ಮಧ್ಯಂತರದಲ್ಲೇ ಕಂಡುಬರುವಂಥ ಶಿಲೆಗಳಾಗಿ ಇದನ್ನು ನೋಡ್ತೀವಿ. ಉದಾಹರಣೆಗೆ ಡೈಕ್ ಅಂದರೆ ಮೋಟು ಶಿಲೆ. ನೀವು ಜ್ವಾಲಾಮುಖಿಯಲ್ಲಿ ನಾವು ಅಂತಃಸರಣ ಶಿಲೆಗಳು ಅಂತ ಒಂದು ಡಯಾಗ್ರಾಮ್ನ ನೋಡಿದಿರ. ಅದರಲ್ಲಿ ಬ್ಯಾಥೋಲಿಥ್, ಲ್ಯಾಕೋಲಿಥ್, ಡೈಕ್ ಈ ರೀತಿಯಾಗಿ ನಾವು ಶಿಲೆಗಳ ಒಂದು ಭೂ ಸ್ವರೂಪವನ್ನು ಭೂಮಿಯ ಅಂತರಾಳದಲ್ಲಿ ಉಂಟಾಗತ್ತೆ. ಇದೇ ನಾವು ಹೈಪರ್ಬೈಸರ್ ಶಿಲೆಯಾಗಿ ನೋಡುವಂಥದ್ದು. ಹಲಗೆಗಲ್ಲು, ಮೋಟು ಶಿಲೆ ಉದಾಹರಣೆಯಾಗಿ ನೋಡ್ತೀವಿ. ನೆಕ್ಸ್ಟ್, ಭೂಮಿಯ ಮೇಲ್ಭಾಗದಲ್ಲಿ ಕಂಡುಬರುವಂತಹ ಜ್ವಾಲಾಮುಖಿಯಿಂದ ರಚನೆಗೊಳ್ಳುವಂತಹ ಶಿಲೆಗಳು ಅಂತಂದ್ರೆ ಅದನ್ನು ನಾವು ಬಹಿಸ್ಸರಣ ಅಥವಾ ಎಕ್ಸ್ಟ್ರೂಸಿವ್ ರಾಕ್ಸ್ ಅಂತೇಳಿ ಕರಿತೀವಿ. ಈ ಒಂದು ಬಹಿಸ್ಸರಣ ಶಿಲೆಗಳು ಭೂ ಕವಚದ ಮೇಲೆ ನಿರ್ಮಾಣ ಆಗುತ್ತೆ. ಜ್ವಾಲಾಮುಖಿ ಏನುಂಟಾದಾಗ ಆ ಲಾವಾ ರಸ ಏನು ಹೊರಗಡೆ ಬರುತ್ತೆ ಅದು ವಾತಾವರಣದಲ್ಲಿ ತಂಪಾಗಿ ಈ ಎಲ್ಲ ಪ್ರಕ್ರಿಯೆ ತುಂಬ ವರ್ಷಗಳೇ ತಗೊಳುತ್ತೆ ಮಕ್ಕಳೇ. ಏನು ಈ ಲಾವಾರಸ ತಂಪಾಗುವಿಕೆ ಆಗುವಂಥದ್ದು. ಯಾಕಂದರೆ ಆ ಒಂದು ಜ್ವಾಲಾಮುಖಿ ಏನಾದರೂ ಆಕ್ಟಿವ್ ಅಂತ ಹೇಳಿದ್ರೆ ಈ ಒಂದು ಜ್ವಾಲಾಮುಖಿ ಆಗ್ಬಿಟ್ಟಿದ್ರೆ ಸೊ ಅವಾಗ ಅಲ್ಲಿ ನಾವು ಈ ರೀತಿಯ ಶಿಲೆಗಳು ತುಂಬ ಏನಾದರೂ ನಿಧಾನವಾಗಿ ನಾವೇನು ನೋಡ್ತೀವಿ. ಯಾಕಂದರೆ ಮತ್ತೆ ಮತ್ತೆ ಅಲ್ಲಿ ಶಿಲಾಪಾಕ ಹರಿಯೋದ್ರಿಂದ ಇದು ಸ್ವಲ್ಪ ಕಷ್ಟ ಸಾಧ್ಯ. ಹಾಗಾಗಿ ಈ ಒಂದು ಜ್ವಾಲಾಮುಖಿಯಿಂದ ಹೊರ ಬರುವಂಥ ಶಿಲೆಗಳೇನಿದೆ ಅಂದರೆ ಆ ಒಂದು ಲಾವಾರಸದಿಂದ ಬಹಿಸ್ಸರಣ ಶಿಲೆಗಳನ್ನು ಕಾಣ್ತೀವಿ. ಉದಾಹರಣೆಗೆ ಬಸಾಲ್ಟ್ ಶಿಲೆಗಳು. ಸೊ ಬಸಾಲ್ಟ್ ಶಿಲೆ ಏನಿದೆ ಇದು ಅತ್ಯಂತ ನಾವು ಕಠಿಣವಾಗಿ ನೋಡ್ತೀವಿ. ಈ ಒಂದು ಬಸಾಲ್ಟ್ ಶಿಲೆನೂ ಕೂಡ ನಮ್ಮ ಭಾರತದ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಈ ಒಂದು ಬಸಾಲ್ಟ್ ಶಿಲೆಗಳನ್ನು ನಾವು ಕಾಣ್ಬೋದು. ಹಾಗಾಗಿ ನಮ್ಮ ದಕ್ಷಿಣ ಭಾರತ ಏನಿದೆ ಇದು ಸುಭದ್ರವಾಗಿರೋದಕ್ಕೆ ಇದು ಕೂಡ ಒಂದು ಕಾರಣ. ನಂತರ ಇದೇ ಅಗ್ನಿಶಿಲೆಗಳ ಒಂದು ಗುಣಲಕ್ಷಣಗಳ ಬಗ್ಗೆ ಅಧ್ಯಯನ ಮಾಡೋಣ. ಸೊ ಅಗ್ನಿಶಿಲೆಗಳ ಗುಣಲಕ್ಷಣ ನಾವು ವಿಧಗಳ ಬಗ್ಗೆ ಕೂಲಂಕುಷವಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಗುಣಲಕ್ಷಣಗಳು. ಮೂಲವಾಗಿ ಇವು ಲಾವಾರಸದಿಂದ ನಂತರ ಘನೀಕರಣ ಹೊಂದುವಂತಹ ಶಿಲೆಗಳಾಗಿ ಏನು ನೋಡ್ತೀವಿ ಅಂದರೆ ದ್ರವ್ಯ ರೂಪದಿಂದ ಘನರೂಪವಾಗಿ ಮಾರ್ಪಾಡಾಗುವಂಥ ಶಿಲೆ ಆಗಿರೋದ್ರಿಂದ ಇದನ್ನ ಪ್ರಾಥಮಿಕ ಶಿಲೆಗಳು ಅಥವಾ ಪ್ರಥಮ ಶಿಲೆಗಳು ಅಥವಾ ಪ್ರೈಮರಿ ರಾಕ್ಸ್ ಅಂತ ಇದನ್ನ ಕರೆಯುವಂಥದ್ದು. ಎರಡನೇದಾಗಿ ಇದು ಸ್ಫಟಿಕಾಕೃತಿಯನ್ನ ಒಳಗೊಂಡಿರುತ್ತೆ ಅಂತ ಹೇಳಿದ್ರೆ ಹರಳುಗಳಿಂದ ಕೂಡಿರುತ್ತೆ. ಇದಕ್ಕೆ ಉದಾಹರಣೆಯಾಗಿ ನಾವು ಗ್ರಾನೈಟನ್ನು ಉದಾಹರಣೆ ಕೊಡ್ಬೋದು. ನೆಕ್ಸ್ಟ್ ಕೆಲವು ಏನು ಇದೇ ಒಂದು ಅಗ್ನಿಶಿಲೆಗಳು ಸ್ಫಟಿಕಾಕೃತಿಯನ್ನು ಕೂಡ ಒಳಗೊಳ್ಳದೆ ಇರುವಂಥದ್ದು ಕೂಡ ನೋಡ್ತೀವಿ. ನೆಕ್ಸ್ಟ್ ಈ ಒಂದು ಶಿಲೆಗಳು ಬಂದು ಕಣಗಳ ರಚನೆ ಏನಿದೆ ಇವು ಬಹಳ ಒತ್ತೊತ್ತಾಗಿರೋದನ್ನ ಇಲ್ಲಿ ಕಾಣ್ಬೋದು. ಯಾಕಂತ ಹೇಳಿದ್ರೆ ದ್ರವ್ಯ ರೂಪದಲ್ಲಿ ಇರುವಂತಹ ಒಂದು ಲಾವಾರಸ ಘನೀಕರಣ ಹೊಂದಬೇಕಾದ್ರೆ ಆ ಒಂದು ಕಣಗಳು ಬಹಳ ಒತ್ತೊತ್ತಾಗಿ ಬೈಂಡ್ ಆಗತ್ತೆ. ಹಾಗಾಗಿ ಒತ್ತೊತ್ತಾದ ಕಣರಚನೆಗಳನ್ನ ನೋಡ್ತೀವಿ. ಈ ಕಾರಣದಿಂದ ಈ ಒಂದು ಅಗ್ನಿಶಿಲೆಗಳೇನಿದೆ ಇವುಗಳ ಕಣರಚನೆ ಒತ್ತೊತ್ತಾಗಿ ಕಂಡುಬರೋದ್ರಿಂದ ಇವು ಅಪ್ರವೇಶ ಶಿಲೆಗಳಾಗಿ ಅಂತ ಹೇಳಿದ್ರೆ ನಾನ್ ಪೋರಸ್ ರಾಕ್ಸ್ ಆಗಿ ನಾವು ಇದನ್ನ ನೋಡ್ತೀವಿ. ಅಂದ್ರೆ ಮಳೆ ಬರುವಂತ ಒಂದು ಸಂದರ್ಭದಲ್ಲಿ ಅಥವಾ ಮಳೆ ನೀರು ಈ ಅಗ್ನಿಶಿಲೆಗಳಿಗೆ ಒಳಗಡೆ ಅವು ಹೀರ್ಕೊಳ್ಳಲ್ಲ. ಅದಕ್ಕೆ ನಾವು ಇದನ್ನ ಅಪ್ರವೇಶ ಶಿಲೆಗಳು ಅಂತ ಕರೆಯುವಂಥದ್ದು. ಇವು ಅತ್ಯಂತ ಕಠಿಣತೆ ಹೊಂದಿರುತ್ತೆ. ಯಾಕಂತ ಹೇಳಿದ್ರೆ ಲಾವಾರಸದಿಂದ ನಿರ್ಮಾಣ ಆಗಿರೋದ್ರಿಂದ ದ್ರವ್ಯ ರೂಪದಿಂದ ಘನ ರೂಪದಲ್ಲಿ ಮಾರ್ಪಾಡಾಗಿರೋದ್ರಿಂದ ಇವು ಕಠಿಣತೆಯನ್ನ ಹೊಂದಿರುತ್ತೆ. ಸೊ ಈ ಶಿಲೆಗಳು ಬಂದು ಏನು ಜ್ವಾಲಾಮುಖಿ ಸಂಭವಿಸ್ಬೇಕಾದ್ರೆ ಆ ಒಂದು ಒತ್ತಡ ಎಷ್ಟು ಎತ್ತರ ಮಟ್ಟಕ್ಕೆ ಅದು ಕಂಡುಬರುತ್ತೆ ಆ ರೂಪದಲ್ಲಿ ಇದು ಬೃಹದಾಕಾರದ ಪರ್ವತಗಳ ರೀತಿಯಲ್ಲಿ ಅಗ್ನಿಶಿಲೆಗಳ ಒಂದು ರಚನೆ ನಾವೇನು ನೋಡ್ತೀವಿ. ಬೃಹದಾಕಾರದಲ್ಲಿ ಅಗ್ನಿಶಿಲೆಗಳ ರಚನೆಯನ್ನು ಕಾಣ್ತೀವಿ. ಸೊ ನೆಕ್ಸ್ಟ್ ಇದು ಯಾವುದೇ ಪಳೆಯುಳಿಕೆಯನ್ನ ಹೊಂದಿರೋದಿಲ್ಲ. ಯಾಕಂದ್ರೆ ಪ್ರಾಥಮಿಕ ಶಿಲೆಗಳಾಗಿರೋದ್ರಿಂದ
ಇವು ಯಾವುದೇ ಪಳೆಯುಳಿಕೆ ಅಂದರೆ ಫಾಸಿಲ್ ಫ್ಯೂಯಲ್ಸ್ ಇದು ಒಳಗೊಂಡಿರೋದಿಲ್ಲ. ಅಗ್ನಿಶಿಲೆಗಳಲ್ಲಿ ನಾವು ಹೆಚ್ಚಾಗಿ ಲೋಹದ ಖನಿಜಗಳನ್ನು ಕಾಣ್ತೀವಿ. ಉದಾಹರಣೆಯಾಗಿ ಕಬ್ಬಿಣದ ಅದಿರು, ಮ್ಯಾಂಗನೀಸ್, ಕಾಪರ್, ಟಿನ್, ಹಾಗೆಯೇ ಸತು, ಇನ್ನು ವಜ್ರ, ಚಿನ್ನ, ಈ ರೀತಿಯಲ್ಲಿ ಪ್ರಮುಖ ಲೋಹ ಖನಿಜಗಳಿಗೆ ನಾವು ಅಗ್ನಿಶಿಲೆಗಳಾಗಿ ನೋಡುವಂಥದ್ದು. ಹಾಗಾಗಿ ಇವು ಅತ್ಯಮೂಲ್ಯ ಶಿಲೆಗಳು ಅಂತ ನಾವೇನು ಕರೆಯುವಂಥದ್ದು. ಸೊ ಈ ರೀತಿಯಲ್ಲಿ ನಾವು ಅಗ್ನಿಶಿಲೆಗಳ ಗುಣಲಕ್ಷಣಗಳನ್ನ ಕಾಣ್ತೀವಿ. ಇವುಗಳು ಕಠಿಣ ಒಂದು ಸ್ವರೂಪವನ್ನು ಒಳಗೊಂಡಿರೋದ್ರಿಂದ, ಗುಣಲಕ್ಷಣವನ್ನು ಒಳಗೊಂಡಿರೋದ್ರಿಂದ ಈ ಒಂದು ಅಗ್ನಿಶಿಲೆಗಳನ್ನು ನಿರ್ಮಾಣ ಕಾರ್ಯಕ್ಕೆ ಹೆಚ್ಚಾಗಿ ಬಳಸುವಂಥದ್ದು. ಹಾಗೆಯೇ ಅಲಂಕಾರಿಕ ಕಾರಣಗಳಿಗೂ ಕೂಡ ಈ ಅಗ್ನಿಶಿಲೆಗಳನ್ನು ಬಳಸೋದನ್ನು ಕಾಣ್ತೀವಿ. ಉದಾಹರಣೆಗೆ ಚಿನ್ನ. ಶಿಲೆಗಳ ವಿಧಗಳಲ್ಲಿ ಎರಡನೇ ಪ್ರಮುಖ ವಿಧವಾಗಿ ಕಣಶಿಲೆ ಅಥವಾ ಪದರು ಶಿಲೆ ಅಂತ ಹೇಳಿ ಕರೆಯುವಂಥದ್ದು. ಇದನ್ನು ದ್ವಿತೀಯ ಶಿಲೆ ಎಂದು ಸಹ ನಾವು ಕರೆಯುವಂಥದ್ದು. ಕಣಶಿಲೆಯನ್ನು ಸೆಡಿಮೆಂಟರಿ ರಾಕ್ಸ್ ಅಂತೇಳಿ ನಾವು ಕರೆಯುವಂಥದ್ದು. ಈ ಸೆಡಿಮೆಂಟರಿ ಅನ್ನೋ ಒಂದು ಪದ ಲ್ಯಾಟಿನ್ ಭಾಷೆಯ ಸೆಡಿಮೆಂಟಮ್ ಅನ್ನೋ ಒಂದು ಪದದಿಂದ ನಾವು ತೆಗೆದುಕೊಂಡಿರುವಂಥದ್ದು. ಸೆಡಿಮೆಂಟಮ್ ಅದರ ಮೀನಿಂಗ್ ಏನು ಅಂತಂದರೆ ಸೆಟ್ಲಿಂಗ್. ಸೆಟ್ಲಿಂಗ್ ಅಂತ ಹೇಳಿದ್ರೆ ಈ ಒಂದು ಶಿಥಿಲೀಕರಣವಾಗಿರುವಂಥ ಏನು ವಸ್ತುಗಳು ಅಥವಾ ಈ ಒಂದು ಕಣಗಳು ಒಂದರ ಮೇಲೊಂದಂತೆ ಆ ಒಂದು ಪದರವಾಗಿ ಏನು ನಿರ್ಮಾಣವಾಗುತ್ತೆ ಅದನ್ನು ನಾವು ಸೆಟ್ಲಿಂಗ್, ಅದಕ್ಕೋಸ್ಕರ ನಾವು ಇದನ್ನು ಸೆಡಿಮೆಂಟರಿ ರಾಕ್ಸ್ ಅಥವಾ ಪದರು ಶಿಲೆಗಳು ಅಂತ ಹೇಳಿ ಕರೆಯುವಂಥದ್ದು. ಇಲ್ಲಿ ಭೂಮಿಯ ಮೇಲ್ಮೈಯಲ್ಲಿ ಕಂಡುಬರುವಂತಹ ಪ್ರಮುಖ ನಗ್ನೀಕರಣ ಏನು ಏಜೆಂಟ್ಸ್ ಅಂತ ನಾವೇನು ಕರಿತೀವಿ, ಡೆಂಡೇಷನ್ ಏಜೆಂಟ್ಸ್ ಅಂತ ನಾವೇನು ಕರಿತೀವಿ, ನಗ್ನೀಕರಣ ಕರ್ತೃಗಳು ಏನಿದೆ, ಸೊ ಗಾಳಿ, ಸಮುದ್ರದ ಅಲೆಗಳು, ನದಿ, ಹಾಗೆಯೇ ಮಾರುತಗಳು, ಈ ಎಲ್ಲ ನಗ್ನೀಕರಣ ಕರ್ತೃಗಳು ಶಿಲೆಗಳನ್ನು ಶಿಥಿಲೀಕರಣ ಮಾಡುವಂಥದ್ದು. ಸೊ ಇದು ಮೊದಲನೇ ಹಂತ, ಶಿಥಿಲೀಕರಣದ ಮೊದಲನೇ ಹಂತ ಅಂದರೆ ಸವೆತವನ್ನು ಉಂಟು ಮಾಡುವಂಥದ್ದು. ಈ ಸವೆತ ಏನು ಉಂಟು ಮಾಡುತ್ತೆ, ಈ ಕಣಗಳೆಲ್ಲ ಗಾಳಿಗೆ ಹಾಗೆ ನದಿಗೆ ಅವೆಲ್ಲ ಹೋಗಿ ಸೆಟ್ಲಾಗಿ ಸಮುದ್ರ ಸಾಗರಗಳಲ್ಲಿ ಅವು ಸಂಚಯನಗೊಂಡು ಆ ಒಂದು ಒತ್ತಡಕ್ಕೆ ಏರ್ಪಟ್ಟು ಇವು ಭೌತಿಕವಾಗಿ ಏನು ಶಿಲೆಯಾಗಿ ಘನ ರೂಪದಲ್ಲಿ ಮತ್ತೆ ಅವು ಏನು ಫಾರ್ಮೇಷನ್ ಆಗುತ್ತೆ ಅದಕ್ಕೆ ನಾವು ಕಣಶಿಲೆ ಅಥವಾ ಪದರು ಶಿಲೆ ಅಂತ ಹೇಳಿ ಕರಿತೀವಿ. ಅಗ್ನಿಶಿಲೆಗಳೇನಿದೆ ಇವು ಶಿಥಿಲೀಕರಣ ಉಂಟಾಗೋಕ್ಕೆ ಸ್ವಲ್ಪ ಕಷ್ಟ, ಯಾಕಂದರೆ ಅವು ತುಂಬ ಕಠಿಣತೆಯನ್ನು ಒಳಗೊಂಡಿರುತ್ತೆ. ಆದರೆ ಹಲವಾರು ವರ್ಷಗಳು ಈ ಒಂದು ಶಿಥಿಲೀಕರಣ ಪ್ರಕ್ರಿಯೆ ನಡೆದು ಈ ರೀತಿಯ ನಾವು ಏನು ಪದರು ಶಿಲೆಗಳು ನಿರ್ಮಾಣ ಆಗೋದನ್ನು ನಾವೇನಿಲ್ಲಿ ಕಾಣಬಹುದು. ಹಾಗಾಗಿ ಭೂಮಿಯ ಮೇಲ್ಭಾಗದಲ್ಲಿ ನಾವು 70% ಹೆಚ್ಚಿನ ಮಟ್ಟದಲ್ಲಿ ನಾವೇನು ಈ ಒಂದು ಪದರು ಶಿಲೆಗಳನ್ನು ನಾವೇನು ಕಾಣ್ಬೋದು. ಇನ್ನು ಈ ಪದರು ಶಿಲೆಗಳನ್ನು ನಾವು ಕಣಶಿಲೆ, ದ್ವಿತೀಯ ಶಿಲೆ ಅಂದರೆ ಸೆಕೆಂಡರಿ ರಾಕ್ಸ್ ಅಂತ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ ಇವು ಶಿಥಿಲೀಕರಣದಿಂದ ಮತ್ತೆ ನಗ್ನೀಕರಣ ಕರ್ತೃಗಳ ಒಂದು ಕಾರ್ಯದಿಂದ ಅಗೈನ್ ನಿರ್ಮಾಣ ಆಗೋದ್ರಿಂದ ಇದನ್ನು ನಾವು ಸೆಕೆಂಡರಿ ರಾಕ್ಸ್ ಅಥವಾ ದ್ವಿತೀಯ ಶಿಲೆಗಳು ಅಂತ ನಾವು ಅನ್ವರ್ಥವಾಗಿ ಕರಿತೀವಿ. ಮೂರನೇದಾಗಿ ಜಲಜನ್ಯ ಶಿಲೆಗಳು ಅಂತ ಹೇಳಿದ್ರೆ ಈ ಎಲ್ಲಿ ಒಂದು ಜಲಭಾಗದಲ್ಲಿ ಸಮುದ್ರ ಸಾಗರಗಳಲ್ಲಿ ಇವು ಶಿಥಿಲೀಕರಣ ಹೊಂದಿ ಅಲ್ಲಿ ಹೋಗಿ ಸಂಚಯನಗೊಂಡು ಏನು ನಿರ್ಮಾಣ ಆಗುತ್ತೆ ಅದಕ್ಕೆ ನಾವಿದನ್ನು ಜಲಜನ್ಯ ಶಿಲೆಗಳು ಅಥವಾ ಅಕ್ವಿಯಸ್ ರಾಕ್ಸ್ ಅಂತ ಅದನ್ನು ಕರೆಯೋದು. ಇಲ್ಲಿ ಈ ಒಂದು ಕಣಶಿಲೆಗಳ ವಿಧಗಳೇನಿದೆ ಇದನ್ನು ತುಂಬ ಡೀಟೇಲ್ ಆಗಿ ನಿಮಗೆ ನಿಮ್ಮ ಒಂದು ಸಿಲೆಬಸ್ಸಲ್ಲಿ ಇರುವಂಥದ್ದು. ಹಾಗಾಗಿ ಇದನ್ನು ಬಹಳ ಒಂದು ರೀತಿಯಲ್ಲಿ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಪ್ರಯತ್ನ ಪಡೋಣ. ಮೊದಲಿಗೆ ಇಲ್ಲಿ ನೀವು ನೋಡೋ ಹಾಗೆ ಶಿಥಿಲೀಕರಣದ ಪ್ರಕ್ರಿಯೆಯಲ್ಲಿ ಭೌತಿಕ ಕ್ರಿಯೆಯಿಂದ ನಿರ್ಮಾಣವಾಗುವಂತಹ ಪದರು ಶಿಲೆ, ರಾಸಾಯನಿಕ ಕ್ರಿಯೆಯಿಂದ ನಿರ್ಮಾಣವಾಗುವಂಥ ಪದರು ಶಿಲೆ, ಇನ್ನು ಮೂರನೇದಾಗಿ
ಜೈವಿಕ ಅಥವಾ ಜೀವಾವಶೇಷ ಜೈವಿಕ ಪ್ರಕ್ರಿಯೆಯಿಂದ ನಿರ್ಮಾಣವಾಗುವಂಥ ಪದರುಶಿಲೆ ಅಂತ ಪ್ರಮುಖ 3 ವಿಧಗಳಾಗಿ ಇಲ್ಲಿ ನೋಡುವಂಥದ್ದು. ಇವೆಲ್ಲ ಕೂಡ ನಗ್ನೀಕರಣ ಕರ್ತೃಗಳು ಉಂಟು ಮಾಡುವಂಥ ಶಿಥಿಲೀಕರಣ ಏನಿದೆ ಇವು ಪ್ರಕ್ರಿಯೆಗಳಾಗಿ ನೋಡ್ತೀವಿ 3 ಕೂಡ. ಇದನ್ನ ಮೆಕ್ಯಾನಿಕಲ್ ಭೌತಿಕ ಕ್ರಿಯೆಯಿಂದ ಉಂಟಾಗುವಂಥ ಶಿಲೆಗಳನ್ನ ನಾವು ಮೆಕ್ಯಾನಿಕಲಿ ಫಾರ್ಮ್ಡ್ ಸೆಡಿಮೆಂಟರಿ ರಾಕ್ಸ್ ಅಂತ ಹೇಳಿ ಕರಿತೀವಿ. ರಾಸಾಯನಿಕ ಕ್ರಿಯೆಯಿಂದ ಉಂಟಾಗೋದಕ್ಕೆ ನಾವೇನು ಈ ಒಂದು ಕೆಮಿಕಲಿ ಫಾರ್ಮ್ಡ್ ಈ ಒಂದು ಸೆಡಿಮೆಂಟರಿ ರಾಕ್ಸ್ ಅಂತ ಕರಿತೀವಿ. ಇನ್ನು ಕೊನೆಯದಾಗಿ ಬಯಾಲಜಿಕಲಿ ಫಾರ್ಮ್ಡ್ ಸೆಡಿಮೆಂಟರಿ ರಾಕ್ಸ್ ಅಂತ ಹೇಳಿ ಕರೆಯುವಂಥದ್ದು. ಸೊ ಇಲ್ಲಿ ಭೌತಿಕ ಕ್ರಿಯೆಯಿಂದ ಉಂಟಾಗುವಂಥ ಶಿಲೆಗಳು ಬಂದು 3 ವಿಧವಾಗಿ ನೋಡುವಂಥದ್ದು. ಮೊದಲನೇದು ಮರಳುಮಯ ಶಿಲೆಗಳು, ಎರಡನೇದು ಮೃಣ್ಮಯ ಶಿಲೆಗಳು, ಮೂರನೇದು ಶಿಲಾಮಯ ಶಿಲೆಗಳು. ಮರಳುಮಯ ಶಿಲೆಗಳು, ಮರಳುಮಯ ಶಿಲೆಗಳನ್ನ ನಾವು ಅರ್ನೇಷಿಯಸ್ ರಾಕ್ಸ್ ಅಂತ ಹೇಳಿ ಕರೆಯೋದುಂಟು. ಈ ಒಂದು ಮರಳುಮಯ ಶಿಲೆಗಳು ಎಂದರೆ ಇವು ಹೆಚ್ಚಾಗಿ ಸ್ಫಟಿಕದ ಅರಳುಗಳ ರೀತಿಯಲ್ಲಿ ಕಂಡುಬರುತ್ತೆ. ಅಂದರೆ ಮರಳಿನ ಅಂಶವನ್ನು ಹೆಚ್ಚಾಗಿ ನಾವೇನು ಕಾಣ್ಬೋದು ಸಮುದ್ರ ಸಾಗರದ ಭಾಗದಲ್ಲಿ ಇದನ್ನು ನೋಡುವಂಥದ್ದು. ಸೊ ಉದಾಹರಣೆಗೆ ಇವು ಮರಳು ಶಿಲೆಗಳನ್ನು ನಾವು ಉದಾಹರಣೆಗೆ ಇಲ್ಲಿ ಕೊಡುವಂಥದ್ದು. ಎರಡನೇದು ಮೃಣ್ಮಯ ಶಿಲೆಗಳು. ಈ ಶಿಲೆಗಳೇನಿದೆ ಶಿಥಿಲೀಕರಣಕ್ಕೆ ಸವೆತಕ್ಕೆ ಒಳಪಟ್ಟು ಅತ್ಯಂತ ನುಣುಪಾಗಿ ಏನು ರಚನೆ ಆಗತ್ತೆ ಅವನ್ನ ನಾವು ಮೃಣ್ಮಯ ಶಿಲೆಗಳು ಅಂತ ಕರಿತೀವಿ. ಈ ಜೇಡಿ ಮಣ್ಣಿನ ಇವೆಲ್ಲ ಕೂಡ ಮತ್ತೆ ಒಟ್ಟೊಟ್ಟಾಗಿ ಇವು ಸೆಟ್ಲಿಂಗ್ ಆಗಿ ಅಂದರೆ ಘನೀಕರಣ ಹೊಂದಿ ಏನು ಶಿಲೆಯಾಗಿ ಮಾರ್ಪಾಡಾಗುತ್ತೆ ಅದನ್ನು ನಾವು ಮೃಣ್ಮಯ ಶಿಲೆಗಳು ಅಂತ ಹೇಳಿ ಕರೆಯುವಂಥದ್ದು. ಇದಕ್ಕೆ ಉದಾಹರಣೆಯಾಗಿ ನಾವು ಶೇಲ್ ನ ಉದಾಹರಣೆ ಕೊಡ್ಬೋದು. ಇದನ್ನ ಅರ್ಗಲೇಷಿಯಸ್ ರಾಕ್ಸ್ ಅಂತನೂ ಕೂಡ ಕರೆಯುವಂಥದ್ದು. ಈ ಶಿಲೆಗಳೇನಿದೆ ಇವು ಅತ್ಯಂತ ನುಣುಪಾದ ಶಿಲೆಗಳಾಗಿ ನೋಡುವಂಥದ್ದು. ಇದರಲ್ಲಿ ಪೋರಸ್ ಅಂಶ ನಾವು ಕಡಿಮೆ ಆಗಿ ನೋಡ್ತೀವಿ, ಅಂದರೆ ಅಪ್ರಶ ಶಿಲೆಗಳಾಗಿ ಇದನ್ನು ನೋಡುವಂಥದ್ದು. ಮೂರನೇದು ಶಿಲಾಮಯ ಶಿಲೆಗಳು. ಶಿಲಾಮಯ ಶಿಲೆಗಳು ಇಲ್ಲಿ ಹೆಸರೇ ಹೇಳೋ ಹಾಗೆ ಶಿಲಾ ಅಂತ ಹೇಳಿದ್ರೆ ಶಿಲೆ ಅಂತ ಹೇಳಿದ್ರೆ ಒಂದು ಆಕೃತಿ, ಒಂದು ದಪ್ಪದಾದ ಆಕೃತಿ, ಶಿಲಾಗುಂಡು ಹಾಗೆ ಶಿಲಾಚೂರುಗಳು. ಸೊ ಇವೆಲ್ಲ ಕೂಡ ಏನು ಈ ಒಂದು ಗಾಳಿಗೆ ಒತ್ತಡಕ್ಕೆ ಈ ರೀತಿಯ ನಗ್ನೀಕರಣ ಕರ್ತೃಗಳಿಂದ ಶಿಲೆಗಳು ಬಿರುಕುಂಟಾಗಿ ಸಣ್ಣ ಸಣ್ಣ ಕಲ್ಲುಗಳಾಗಿ ಶಿಲಾಚೂರುಗಳು ಉಂಟಾಗಿ ಇವು ಬಹಳ ದೀರ್ಘ ಸಮಯದ ನಂತರ ಇವು ಮತ್ತೆ ಒಟ್ಟಾಗಿ ಸೇರ್ಕೊಂಡು ಶಿಲಾಚೂರುಗಳೆಲ್ಲ ಒಟ್ಟಾಗಿ ಸೇರ್ಕೊಂಡು ಮತ್ತೊಂದು ಶಿಲೆಯಾಗಿ ಏನು ರೂಪುಗೊಳ್ಳುತ್ತೆ ಇದನ್ನ ನಾವು ಶಿಲಾಮಯ ಶಿಲೆಗಳು ಅಂತ ಹೇಳ್ತೀವಿ. ಇದನ್ನ ರುಡೇಷಿಯಸ್ ರಾಕ್ಸ್ ಅಂತನೂ ಕೂಡ ಕರೆಯುವಂಥದ್ದು. ಉದಾಹರಣೆಗೆ ಬ್ರಿಸಿಯಾ ಮತ್ತು ಕಾಂಗ್ಲೊಮೆರೇಟ್ ಇದನ್ನ ಉದಾಹರಣೆಗೆ ನಾವೆಲ್ಲ ಕೊಡುವಂಥದ್ದು. ಎರಡನೇ ಪ್ರಮುಖ ವಿಧ ರಾಸಾಯನಿಕ ಕ್ರಿಯೆಯಿಂದ ನಿರ್ಮಾಣವಾಗುವಂತಹ ಪದರುಶಿಲೆ, ಕೆಮಿಕಲಿ ಫಾರ್ಮ್ಡ್ ಸೆಡಿಮೆಂಟರಿ ರಾಕ್ಸ್ ಅಂತ ಹೇಳಿದ್ರೆ ಇಲ್ಲಿ ಪ್ರಮುಖವಾಗಿ ಭೂಮಿಯ ಮೇಲ್ಮೈಯಲ್ಲಿ ಕಂಡು ಬರುವಂತಹ ಈ ಒಂದು ಸಾಗರದ ಅಲೆಗಳೇನಿದೆ, ಸಾಗರದ ಭಾಗಗಳೇನಿದೆ, ಇಲ್ಲಿ ಹಲವಾರು ನದಿಗಳು ಸಮುದ್ರ ಮತ್ತು ಸಾಗರವನ್ನು ಏನು ಸೇರುತ್ತೆ, ಈ ನದಿ ನೀರು ಖನಿಜಾಂಶಗಳನ್ನು ಒಳಗೊಂಡಿರುತ್ತೆ. ಯಾಕಂದರೆ ಇದು ಸವೆತವನ್ನು ಉಂಟು ಮಾಡಿ ಅದ್ರ ಜೊತೆಗೆ ಈ ಒಂದು ಖನಿಜಾಂಶಗಳನ್ನು ಕರಗಿಸಿ ಏನು ತಗೊಂಡು ಹೋಗಿರುತ್ತೆ ಸಮುದ್ರ ಮತ್ತು ಸಾಗರಗಳಿಗೆ, ಅಲ್ಲಿ ಇದು ಹೋಗಿ ಏನು ಸೆಟ್ ಆಗುತ್ತೆ ನದಿ ನೀರು. ಈ ಒಂದು ಬಾಷ್ಪೀಕರಣ ಕ್ರಿಯೆಯಿಂದ ಅಂದರೆ ಎವಾಪರೇಷನ್ ಏನು ಸೂರ್ಯನಿಂದ ಉಂಟಾಗುತ್ತೆ, ಈ ಒಂದು ಬಾಷ್ಪೀಕರಣ ಕ್ರಿಯೆಯಲ್ಲಿ ಈ ಲವಣಾಂಶಗಳೆಲ್ಲ ಸಮುದ್ರ ಸಾಗರಗಳಲ್ಲೇ ಉಳ್ಕೊಂಡು ನೀರು ಆವಿಯಾಗತ್ತೆ. ಹಾಗಾಗಿ ಈ ಲವಣಾಂಶಗಳೇ ನಂತರದ ಸಮಯದಲ್ಲಿ ಈ ರೀತಿಯ ಒಂದು ಪದರುಶಿಲೆಗಳಾಗಿ ನಿರ್ಮಾಣಗೊಳ್ಳುತ್ತೆ. ಸಮುದ್ರ ಮತ್ತು ಸಾಗರಗಳಲ್ಲಿ ಅಲ್ಲಿ ಉಳ್ಕೊಂಡಿರುವಂಥ ಲವಣಾಂಶಗಳೇ ಈ ಒಂದು ರೇವೆ ಮಣ್ಣು, ಮರಳು ಮಣ್ಣು ಎಲ್ಲ ಸೇರಿಕೊಂಡು ಒಂದು ಪದರುಶಿಲೆಯಾಗಿ ಅದು ನಿರ್ಮಾಣವಾಗುತ್ತೆ. ಇದಕ್ಕೆ ಉದಾಹರಣೆಯಾಗಿ ನಾವು ಜಿಪ್ಸಮ್. ಸೊ ಜಿಪ್ಸಮ್ ಅನ್ನೋದು ಸಿಮೆಂಟಲ್ಲಿ ನಾವೇನು ಬಳಸೋದನ್ನ ನೀವು ನೋಡ್ಬೋದು. ಸಿಮೆಂಟು ಅದು ಗಟ್ಟಿ ಆಗತ್ತೆ, ಅದಕ್ಕೆ ವಿಶೇಷ ಕಾರಣ ಅಂದರೆ ಆ ಒಂದು ಜಿಪ್ಸಮ್ನ ಅಂಶ. ಜಿಪ್ಸಮ್ ಎಲ್ಲಿ ಈ ರೀತಿಯಲ್ಲಿ ಒಂದು ಉಂಟಾಗೋದನ್ನ ನೋಡ್ಬೋದು. ಅಂದರೆ ಪದರುಶಿಲೆಯಾಗಿ ರಾಸಾಯನಿಕ ಪ್ರಕ್ರಿಯೆಯಿಂದ ಇದು ನಿರ್ಮಾಣಗೊಳ್ಳುತ್ತೆ. ಕಲ್ಲುಪ್ಪು, ರಾಕ್ ಸಾಲ್ಟ್,
ನಂತರ ಕ್ವಾರ್ಟ್ಸ್, ಡೋಲೋಮೈಟ್, ಈ ರೀತಿಯ ಒಂದು ಪ್ರಮುಖ ಏನು ಶಿಲೆಗಳು, ಖನಿಜಗಳು ಈ ಒಂದು ರಾಸಾಯನಿಕ ಪ್ರಕ್ರಿಯೆಯಿಂದ ಉಂಟಾಗೋದನ್ನು ಕಾಣ್ಬೋದು. ಸೊ ಹಾಗೆಯೇ ಈ ಒಂದು ಭೂಮಿಯ ಅಂತರ್ಜಲ ಏನಿದೆ, ಸೊ ಅಂತರ್ಜಲ ಮೇಲ್ಗಡೆ ಏನು ನಾವು ಹೊರಗಡೆ ನಾವು ಇವತ್ತು ನೀರಾವರಿ ಬಗೆಯಿಂದ ಏನು ತೆಗಿತಾ ಇದ್ದೀವಿ, ಇವು ಖನಿಜಾಂಶವನ್ನ ಹಾಗೇನೆ ಲವಣಾಂಶವನ್ನ ಏನು ಹೊರಗಡೆ ಹಾಕತ್ತೆ. ಸೊ ಇದು ಒಟ್ಟುಗೂಡಿ ಇವು ಕೂಡ ಈ ರೀತಿಯ ರಾಸಾಯನಿಕ ಒಂದು ಕ್ರಿಯೆಯಿಂದ ಉಂಟಾಗುವಂಥ ಪದರು ಶಿಲೆಯಾಗಿ ಅದು ನಿರ್ಮಾಣ ಆಗುತ್ತೆ. ಅದಕ್ಕೆ ಉದಾಹರಣೆಯಾಗಿ ನಾವು ಇವನ್ನೆಲ್ಲ ಕೊಡ್ಬೋದು. ಸೊ ಈ ರೀತಿ ಎರಡು ಬಗೆಯಲ್ಲಿ ನಾವೇನು ಈ ಒಂದು ರಾಸಾಯನಿಕ ಪ್ರಕ್ರಿಯೆ ಇಲ್ಲಿ ಕಾಣಬಹುದು. ನಂತರ ಜೈವಿಕ ಅಥವಾ ಜೀವಾವಶೇಷ ಪ್ರಕ್ರಿಯೆಯಿಂದ ಉಂಟಾಗುವಂಥ ಪದರು ಶಿಲೆಗಳು, ಬಯಾಲಜಿಕಲಿ ಫಾರ್ಮ್ಡ್ ಸೆಡಿಮೆಂಟರಿ ರಾಕ್ಸ್ ಅಂತ ಹೇಳಿ ಕರಿತೀವಿ. ಭೂಮಿಯ ಮೇಲ್ಭಾಗದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಕಂಡುಬರುವಂತಹ ಸಸ್ಯ ಮತ್ತು ಪ್ರಾಣಿಗಳು, ಇವು ಏನು ಸತ್ತ ನಂತರ ಭೂಮಿಯ ಒಂದು ಒಳಭಾಗಕ್ಕೆ ಏನು ಸೇರುತ್ತೆ, ಇದರಿಂದ ನಿರ್ಮಾಣ ಆಗುವಂಥದ್ದೇ ಈ ಒಂದು ಪದರು ಶಿಲೆ. ಅದಕ್ಕೆ ನಾವಿದನ್ನು ಅವಶೇಷ ಜೀವಿಗಳ ಒಂದು ಅವಶೇಷ ಕಾರ್ಯದಿಂದ ನಿರ್ಮಾಣ ಆಗುವಂಥದ್ದೇ ಪದರು ಶಿಲೆ ಮೂರನೇ ಭಾಗದಲ್ಲಿ ನೋಡುವಂಥದ್ದು. ಸೊ ಇಲ್ಲಿ ಎರಡು ವಿಧವಾಗಿ ನೋಡ್ತೀವಿ. ಸೊ ಅಂದರೆ ಅದರಲ್ಲೂ ಕೂಡ ಸಮುದ್ರ ಮತ್ತು ಸಾಗರಗಳಲ್ಲಿ ನಾವು ಹೆಚ್ಚಿನ ಮಟ್ಟದಲ್ಲಿ ಅಂದರೆ ಸಸ್ಯಗಳನ್ನ ಮತ್ತು ಪ್ರಾಣಿಗಳನ್ನ ಹೆಚ್ಚಾಗಿ ನೋಡ್ತೀವಿ. ಈ ಒಂದು ಅಕ್ವೇರಿಯಸ್ ಅನಿಮಲ್ಸ್ ನಾವು ಜಾಸ್ತಿಯಾಗಿ ನೋಡ್ತೀವಿ. ಹಾಗಾಗಿ ಇವು ಸತ್ತ ನಂತರ ಸಮುದ್ರದ ಆಳಕ್ಕೆ ಹೋಗಿ ಅವು ಪದರು ಶಿಲೆಗಳನ್ನ ನಿರ್ಮಾಣ ಮಾಡುತ್ತೆ. ಹಾಗಾಗಿ ನಮ್ಗೆ ಇವತ್ತೇನು ಈ ಒಂದು ಪೆಟ್ರೋಲಿಯಂ ಅಂದರೆ ಕಚ್ಚಾ ತೈಲ ಇವತ್ತು ನಮಗೆ ಸಮುದ್ರದ ಆಳದಲ್ಲಿ ನಾವು ಗಣಿಗಾರಿಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಈ ಕಾರಣದಿಂದ. ಇದರಲ್ಲಿ ನಾವು ಎರಡು ವಿಧವಾಗಿ ನೋಡ್ತೀವಿ. ಒಂದು ಚೂರ್ಣಾದಿಕ್ಯ ಶಿಲೆಗಳು, ಇನ್ನೊಂದು ಇಂಗಾಲದಿಕ್ಯ ಶಿಲೆಗಳು. ಚೂರ್ಣಾದಿಕ್ಯ ಅಂತ ಹೇಳಿದ್ರೆ ಕ್ಯಾಲ್ಕೇರಿಯಸ್ ರಾಕ್ಸ್, ಇಂಗಾಲದಿಕ್ಯ ಅಂತ ಹೇಳಿದ್ರೆ ಕಾರ್ಬೋನೇಷಿಯಸ್ ರಾಕ್ಸ್. ಕ್ಯಾಲ್ಕೇರಿಯಸ್ ಚೂರ್ಣಾದಿಕ್ಯ ಶಿಲೆಗಳು ಅಂತ ಹೇಳಿದ್ರೆ ಇದು ಈ ಒಂದು ಸುಣ್ಣದ ಕಲ್ಲನ್ನು ನಾವು ಉದಾಹರಣೆಯಾಗಿ ನಾವೇನು ಕೊಡ್ಬೋದು ಅಂತ ಹೇಳಿದ್ರೆ, ಚೂರ್ಣಾದಿಕ್ಯ ಶಿಲೆಗಳೇನಿದೆ ಇಲ್ಲಿ ಪ್ರಾಣಿಗಳಲ್ಲಿ ಅಥವಾ ಮನುಷ್ಯರಲ್ಲಿ ಕಂಡು ಬರುವಂತಹ ಈ ಒಂದು ಬೋನ್ ಅಂತ ಹೇಳಿದ್ರೆ ಮೂಳೆಗಳಲ್ಲಿ ಕಂಡು ಬರುವಂತಹ ಕ್ಯಾಲ್ಸಿಯಂ ಏನಿದೆ ಇದು ಅವಶೇಷವಾಗಿ ಉಳ್ಕೊಂಡು ಈ ರೀತಿಯ ಸುಣ್ಣದ ಕಲ್ಲಿನ ನಿರ್ಮಾಣಕ್ಕೆ ಕಾರಣ ಆಗುತ್ತೆ. ಸೊ ಕ್ಯಾಲ್ಸಿಯಂ ಏನಿದೆ ಇದಕ್ಕೆ ನಾವು ಈ ಒಂದು ಕ್ಯಾಲ್ಸಿಯಂ ಭಾಗದಿಂದನೇ ಉತ್ಪಾದನೆ ಅಂದರೆ ರಚನೆ ಆಗುವಂಥದ್ದು ಚೂರ್ಣಾದಿಕ್ಯ ಶಿಲೆ. ಸೊ ಮಕ್ಕಳು ಹುಟ್ಟಿದಾಗ 1 ವರ್ಷದ ತನಕ ಕ್ಯಾಲ್ಸಿಯಂ ಸಿರಪ್ಸ್ನ ಕೊಡುವಂಥದ್ದನ್ನು ನೋಡ್ತೀರಾ. ಅಂದರೆ ಮೂಳೆಗಳಿಗೆ ಬಲ ಕೊಡೋದೇ ಯಾವುದು ಕ್ಯಾಲ್ಸಿಯಂ. ಸೊ ಅದು ಅಂದರೆ ನಾವು ಸತ್ತ ನಂತರ ಏನು ಭೂಮಿಯ ಒಳಗಡೆ ಇದೇ ಕ್ಯಾಲ್ಸಿಯಮ್ಮು ಸುಣ್ಣದ ಕಲ್ಲಾಗಿ ಮಾರ್ಪಾಡಾಗತ್ತೆ. ಸೊ ಪ್ರಾಣಿ ಅವಶೇಷದಿಂದ ಉಂಟಾಗುವಂಥದ್ದೇ ಸುಣ್ಣದ ಕಲ್ಲು. ನೆಕ್ಸ್ಟ್ ಇಂಗಾಲದಿಕ್ಯ ಶಿಲೆ ಅಂತ ಹೇಳಿದ್ರೆ ಕಾರ್ಬೋನೇಷಿಯಸ್ ರಾಕ್ಸ್. ನಾನು ಆಗಲೇ ಹೇಳಿದಾಗೆ ಸಸ್ಯಾಂಗಾರ ಅಂದರೆ ಸಸ್ಯಗಳು ಏನು ಈ ಒಂದು ಅತ್ಯಂತ ಹೆಚ್ಚಿನ ಭಾಗದಲ್ಲಿ ಕಂಡುಬರುವಂಥ ಅರಣ್ಯ ಏನಿದೆ, ಈ ಅರಣ್ಯದಲ್ಲಿ ಕಂಡುಬರುವಂಥ ಹಲವಾರು ಸಸ್ಯ ಪ್ರಭೇದಗಳು ಭೂಮಿಯ ಒಂದು ರಚನೆಯಿಂದ ಅಥವಾ ಭೂಮಿಯ ಒಂದು ಪ್ರಾಕೃತಿಕ ವಿಕೋಪಗಳಿಗೆ ಒಳಪಟ್ಟು ಈ ಒಂದು ಭೂಕುಸಿತ ಹಾಗೇನೆ ಭೂಕಂಪ ಈ ಎಲ್ಲ ಕಾರಣಗಳಿಂದ ಅವು ಭೂಮಿಯ ಒಳಭಾಗಕ್ಕೆ ಉದುಗು ಹೋಗಿ ಅಲ್ಲಿಯ ಒತ್ತಡ ಮತ್ತು ಉಷ್ಣಾಂಶಕ್ಕೆ ಒಳಪಟ್ಟು ಇವು ಕಲ್ಲಿದ್ದಲಾಗಿ ರಚನೆ ಆಗತ್ತೆ. ಸೊ ಅಂದ್ರೆ ಈ ಒಂದು ಕಾರ್ಬನ್ ಅಂಶ ಇಂಗಾಲದ ಅಂಶವನ್ನ ಒಳಗೊಂಡಿರುತ್ತೆ. ಇದಕ್ಕೆ ನಾವು ಇಂಗಾಲದಿಕ್ಯ ಶಿಲೆಗಳು ಅಂತ ಕರಿತೀವಿ. ಸೊ ಇದಕ್ಕೆ ಉದಾಹರಣೆಗೆ ನಾವು ಕಲ್ಲಿದ್ದಲನ್ನ ಕೊಡ್ತೀವಿ. ಸೊ ಕಲ್ಲಿದ್ದಲು ಬಂದು ಸಸ್ಯಾಂಗಾರ ಅಂದ್ರೆ ಸಸ್ಯಗಳ ಒಂದು ಜನಿತವಾಗಿ ರೂಪುಗೊಳ್ಳುವಂಥದ್ದೇ ಈ ಒಂದು ಇಂಗಾಲದಿಕ್ಯ ಶಿಲೆ. ಕೊನೆಯದಾಗಿ ಈ ಒಂದು ಸೆಡಿಮೆಂಟರಿ ರಾಕ್ಸ್ ಅಥವಾ ಪದರು ಶಿಲೆಗಳ ಒಂದು ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ. ಇದು ಬಂದು
ಭೂಮಿಯ ಮೇಲೆ ವ್ಯಾಪಕವಾಗಿ ಈ ಒಂದು ಶಿಲೆಗಳನ್ನ ನೋಡ್ತೀವಿ. ನಾನು ಆಗಲೇ ಹೇಳಿದೆ 70% ಹೆಚ್ಚಾಗಿ ನಾವೇನು ಈ ಒಂದು ಶಿಲೆಗಳನ್ನ ನೋಡುವಂಥದ್ದು. ಇನ್ನು 70% ನಾವೇನು ಈ ಒಂದು ಭೂಕವಚದಲ್ಲಿ ಪದರು ಶಿಲೆಗಳ ಒಂದು ಹಂಚಿಕೆಯನ್ನ ಕಾಣ್ತೀವಿ. ಅತ್ಯಂತ ಪ್ರಮುಖವಾದ ಖನಿಜಗಳಾಗಿ ನಾವು ಪದರು ಶಿಲೆಗಳನ್ನ ನೋಡ್ತೀವಿ. ಯಾಕಂತ ಹೇಳಿದ್ರೆ ಇಲ್ಲಿ ನೋಡಿದ್ರಿ, ಕಲ್ಲಿದ್ದಲು, ಪೆಟ್ರೋಲಿಯಂ ಇವೆಲ್ಲ ಕೂಡ ಇವತ್ತು ಮಾನವನ ಅಭಿವೃದ್ಧಿಗೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂತಹ ಒಂದು ಖನಿಜಗಳಾಗಿ ನೋಡ್ತೀವಿ. ಸೊ ಅದು ಇಂಡಸ್ಟ್ರಿಗಳಿಗಾಗಿರ್ಬೋದು, ಕೈಗಾರಿಕೆ ಪ್ರಗತಿಗಾಗಿರ್ಬೋದು, ಇನ್ನು ಟ್ರಾನ್ಸ್ಪೋರ್ಟೇಷನ್ಗಾಗಿರ್ಬೋದು. ಹಾಗಾಗಿ ಇವು ಅತ್ಯಮೂಲ್ಯ ಖನಿಜಗಳಾಗಿ ಇವತ್ತು ಕಂಡುಬರ್ತಾ ಇದೆ. ಇನ್ನು ಈ ಶಿಲೆಗಳೇನಿದೆ ಇವು ಸ್ಫಟಿಕವನ್ನ ಒಳಗೊಳ್ಳದೆ ಇರುವಂಥದ್ದು, ಅಂದ್ರೆ ಹರಳುಗಳನ್ನ, ರಂಧ್ರಗಳನ್ನ ಇಲ್ಲಿ ನಾವು ಕಾಣದೇ ಇರೋದು. ಸೊ ಇದನ್ನ ನಾವು ಪ್ರಮುಖವಾಗಿ ಗಮನಿಸಬೇಕು. ಇನ್ನು ಇವು ಅವಶೇಷ ಅಂತ ಹೇಳಿದ್ರೆ ಫಾಸಿಲ್ ಫ್ಯೂಯಲ್ಸ್ ಆಗಿ ನಾವು ನೋಡ್ತೀವಿ. ಜೀವಾವಶೇಷ ಇಂಧನಗಳಾಗಿ ಇವನ್ನ ನಾವು ಬಳಕೆ ಮಾಡ್ತಾ ಇದ್ದೀವಿ. ನೆಕ್ಸ್ಟ್, ಇವು ಸುಲಭವಾಗಿ ಸ್ಥಳೀಕರಣಕ್ಕೆ ಒಳಗೊಳ್ಳುತ್ತೆ. ಅಂದ್ರೆ ಹಾಗಾಗಿ ನಾವೇನು ನದಿ, ಗಾಳಿ, ಮಾರುತಗಳು ಎಲ್ಲ ಕೂಡ ಈ ಶಿಲೆಗಳ ಒಂದು ರಚನೆ ಅಂದ್ರೆ ಭಾಗದಿಂದ ನಿರ್ಮಾಣವಾಗೋದನ್ನ ಕಾಣ್ತೀವಿ. ಇನ್ನು ಹಾಗೇನೆ ಖನಿಜಗಳ ನಿಕ್ಷೇಪ ನಾವು ಈ ಒಂದು ಪದರು ಶಿಲೆಗಳಲ್ಲಿ ಹೆಚ್ಚಾಗಿ ಕಂಡುಬರುವಂಥದ್ದು. ಕಲ್ಲಿದ್ದಲು, ಪೆಟ್ರೋಲಿಯಂ, ಹಾಗೇನೆ ಈ ಒಂದು ಡೋಲೋಮೈಟ್, ಸುಣ್ಣದ ಕಲ್ಲು ಎಲ್ಲ ಕೂಡ ನೋಡ್ತೀವಿ. ಹಾಗಾಗಿ ಇವು ನಿರ್ಮಾಣ ಕಾರ್ಯದಲ್ಲಿ ನಾವು ಹೆಚ್ಚಾಗಿ ಇದನ್ನ ಬಳಸುವಂಥದ್ದು. ಸೊ ಇನ್ನು ಇಷ್ಟು ಕೂಡ ಇನ್ನು ಈ ರೀತಿಯಲ್ಲಿ ನಾವೇನು ಅವಶೇಷಗಳು ಕಂಡುಬರೋದ್ರಿಂದ ಭೂಮಿಯ ಚರಿತ್ರೆಯನ್ನ ನಾವಿಲ್ಲಿ ತಿಳ್ಕೊಬಹುದು. ಅಂತ ಹೇಳಿದ್ರೆ ಅವಶೇಷಗಳು ನಮ್ಗೇನು ಸಿಗುತ್ತೆ, ಕಲ್ಲಿದ್ದಲು ಸಿಕ್ಕಿದಾಗ ಯಾವ ಒಂದು ನಾವು ಕಾರ್ಬನ್ ಪ್ರಿಂಟಿಂಗ್ ಅಂತ ನೋಡ್ತೀವಿ. ಸೊ ಹಾಗಾಗಿ ಆ ರೀತಿಯಲ್ಲಿ ನಾವೇನು ಭೂಮಿಯ ಇತಿಹಾಸವನ್ನ ಕಾರ್ಬೋನೇಷಿಯಸ್ ಪೀರಿಯಡ್ ಅಂತ ಕರಿತೀವಿ. ಸೊ ಆ ಒಂದು ಇತಿಹಾಸವನ್ನ ನಾವು ಈ ಒಂದು ಪದರು ಶಿಲೆಗಳ ಅಧ್ಯಯನದ ಮೂಲಕ ತಿಳ್ಕೊಬಹುದು. ಈ ತರಗತಿಯಲ್ಲಿ ನೀವು ಅಗ್ನಿಶಿಲೆಗಳು ಮತ್ತೆ ಪದರು ಶಿಲೆಗಳ ಬಗ್ಗೆ ವಿವರವಾಗಿ ತಿಳ್ಕೊಂಡಿದ್ದೀರಾ. ಮುಂದಿನ ತರಗತಿಯಲ್ಲಿ ರೂಪಾಂತರ ಶಿಲೆಗಳು ಮತ್ತೆ ಖನಿಜಗಳ ಬಗ್ಗೆ ಅಧ್ಯಯನ ಮಾಡೋಣ. ಥ್ಯಾಂಕ್ ಯು.